Okay. So we were discussed about that ಏನೊಂದು outbreeding device ಇರ್ಬೋದು pollen pistil interaction ಇರ್ಬೋದು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಆಫ್ಟರ್ ದಟ್ pollen pistil interaction ಸೊ ನೆಕ್ಸ್ಟ್ ಒಂದು ಪ್ರೋಸೆಸ್ ಆಗದೆ ನಾವು ಫರ್ಟಿಲೈಸೇಷನ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಒಂದು ಫರ್ಟಿಲೈಸೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ವಿಷಯಕ್ಕೆ ಬಂದರೆ ಅಮಾಂಗ್ ದಿ ಪ್ಲಾಂಟ್ಸ್. ಓಕೆ, ಸೊ ಪ್ಲಾಂಟ್ಸ್ ಅಥವಾ ವಾಟ್ ಎವರ್ ದಟ್ ನಾವೇನು ಕರಿತೀವಿ ಫ್ಲವರಿಂಗ್ ಪ್ಲಾಂಟ್ಸ್ ಏನಿದೆ, ಸೊ ಈ ಒಂದು ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಆಗ್ತಕ್ಕಂಥ ಫರ್ಟಿಲೈಸೇಷನ್ ಪ್ರೋಸೆಸ್ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತಾ ಹೋಗ್ತೀವಿ. ಓಕೆ, ಸೊ ಇದಕ್ಕೊಂದು ಯೂನಿಕ್ ಒಂದು ಕಾನ್ಸೆಪ್ಟನ್ನು ಕೊಡ್ತಾ ಹೋಗ್ತಾರೆ, ದಟ್ ಈಸ್ ನಥಿಂಗ್ ಬಟ್ ದಟ್ ಡಬಲ್ ಫರ್ಟಿಲೈಸೇಷನ್. ವಾಟ್ ಇಟ್ ಮೆಂಟ್ ಬೈ ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳ್ತಾ ಹೋದರೆ, ಸೊ ದ ಫರ್ಟಿಲೈಸೇಷನ್ ಈಸ್ ನಥಿಂಗ್ ಬಟ್ ದಟ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಸೊ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸು ಫ್ಯೂಷನ್ ಆದರೆ ಅದನ್ನು ಫರ್ಟಿಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳ್ತಾ ಅವ್ರೆ ಏನು ಅಂದರೆ ದ ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ಸ್, the fusion of male gametes which are two in nature. Okay, ಎರಡು ಮೇಲ್ ಗ್ಯಾಮೆಟ್ಸ್ ಒಂದು pollen grains ಅಲ್ಲಿ ಇರುತ್ತೆ with two different nuclei of embryo sac. ಸೊ ಎಂಬ್ರಿಯೋ ಸ್ಯಾಕ್ನ ಎರಡು ರೀತಿಯಾದ ಡಿಫ್ರೆಂಟ್ ನ್ಯೂಕ್ಲಿಯೈನ ಜೊತೆ ಸೊ ಏನೊಂದು ಎರಡು ಮೇಲ್ ಗ್ಯಾಮೆಟ್ಸ್ pollen grains ಅಲ್ಲಿ ಇರುವಂಥದ್ದು ಫ್ಯೂಷನ್ ಆದರೆ ಅದನ್ನು ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ಈ ಒಂದು ಪ್ರೋಸೆಸ್ ಏನಾಗುತ್ತೆ ಅಂದರೆ ಇಟ್ ಕಂಪ್ಲೀಟ್ಸ್ ದಟ್ ಸಿಂಗ್ಯಾಮಿ. ಓಕೆ, ಸಿಂಗ್ಯಾಮಿ ಅಂತಕ್ಕಂಥ ಒಂದು ಪ್ರೋಸೆಸ್ಸು ಈಗ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಸೊ ಸಿಂಗ್ಯಾಮಿ ಇಸ್ ನಥಿಂಗ್ ಬಟ್ ದಟ್ ಫ್ಯೂಷನ್ ಆರ್ ಫರ್ಟಿಲೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಾವಿಲ್ಲಿ ಕರೆದ್ವಲ್ಲ, ಸೊ ಡಬಲ್ ಫರ್ಟಿಲೈಸೇಷನ್ನು ಇಲ್ಲಿ ಟ್ರಿಪಲ್ ಫ್ಯೂಷನ್ ಅನ್ನುವಂಥದ್ದಾಗುತ್ತೆ. ಓಕೆ, ಇಯರ್ ದಟ್ ಟ್ರಿಪಲ್ ಫ್ಯೂಷನ್ ವಿಲ್ ಬಿ ಅಕರ್ಸ್ ಅಂತ ಹೇಳ್ಬೋದು. ಓಕೆ, ಟ್ರಿಪಲ್ ಫ್ಯೂಷನ್ ವಿಲ್ ಬಿ ಅಕರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಎಸ್, ಡಬಲ್ ಫರ್ಟಿಲೈಸೇಷನ್ ಇಲ್ಲಿ ಟ್ರಿಪಲ್ ಫ್ಯೂಷನ್ ಆಗುತ್ತೆ ಅಂತ ಹೇಳ್ತೀವಿ. ವಾಟ್ ಇಟ್ ಮೀನ್ಸ್ ಅಂತ ಹೇಳ್ತಾ ಹೋದ್ರೆ, ಸೊ ನಮಗಿರೋತಕ್ಕಂಥ ಏನೋ ನಾಲ್ಕು ಇಲ್ಲಿವರೆಗೂ ನಾವು ತಿಳ್ಕೊಂಡಿರೋ ಹಾಗೆ, ಸೊ ಡಬಲ್ ಫರ್ಟಿಲೈಸೇಷನ್ ಅಂದರೆ ಸೊ ಎರಡು ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಸೊ ಒಂದು ಮೇಲ್ ಗ್ಯಾಮೆಟ್ ಏನಿರುತ್ತೆ, ಒನ್ ಮೇಲ್ ಗ್ಯಾಮೆಟ್ ವಿಲ್ ಬಿ ಓಕೆ, ಸೊ ಒನ್ ಮೇಲ್ ಗ್ಯಾಮೆಟ್ ಒಂದು ಗ್ಯಾಮೆಟ್ ಏನಿರುತ್ತೆ, ಸೊ ಈ ಒಂದು ಮೇಲೆ ಗ್ಯಾಮೆಟ್ ಹೋಗಿ ಸೊ ಎಗ್ ಸೆಲ್ ಏನಿರುತ್ತೆ, ಓಕೆ, ಮೈಕ್ರೋಪೈಲಾರ್ ಎಂಡಲ್ಲಿ ಸೈನರ್ಜಿಸ್ ಆದ ನಂತರ ಎಗ್ ಸೆಲ್ಸ್ ಇರುತ್ತೆ, ಅದ್ರ ಜೊತೆ ಒಂದು ಫ್ಯೂಸ್ ಮಾಡಿಕೊಡುತ್ತೆ. ಸೊ ಮತ್ತೊಂದು ಮೇಲ್ ಗ್ಯಾಮೆಟ್ ಏನಿರುತ್ತೆ, ಸೊ ಇನ್ನೊಂದು ಮೇಲ್ ಒನ್ ಗ್ಯಾಮೆಟ್ ವಿಲ್ ಬಿ ಫ್ಯೂಸಸ್ ವಿತ್ ದಿ ಪೋಲಾರ್ ನ್ಯೂಕ್ಲಿಯೈ. ಓಕೆ, ಸೊ ಒಂದು ಮೇಲ್ ಗ್ಯಾಮೆಟ್ ಹೋಗಿ ಎಕ್ಸೆಲ್ನ ಜೊತೆ ಫ್ಯೂಷನ್ ಮಾಡ್ಕೊಳುತ್ತೆ, ಮತ್ತೊಂದು ಹೋಗಿ ಪೋಲಾರ್ ನ್ಯೂಕ್ಲಿಯೈನ ಜೊತೆ ಫ್ಯೂಷನನ್ನು ಮಾಡಿಕೊಡುತ್ತೆ. ಸೊ ಪೋಲಾರ್ ನ್ಯೂಕ್ಲಿಯೈ ಅಂದರೆ ಸೊ ನಮ್ಗೆ ಇಲ್ಲಿ ಗೊತ್ತಿದೆ, ಸೊ ದಿಸ್ ಇಸ್ ಅಬೌಟ್ ದಟ್ ಪೋಲಾರ್ ನ್ಯೂಕ್ಲಿಯೈ. ಓಕೆ, ದಿಸ್ ಇಸ್ ಅಬೌಟ್ ದಟ್ ಸೆಂಟ್ರಲ್ ಸೆಲ್ ಅಂತ ಹೇಳ್ಬೋದು. ಸೊ ಈ ಒಂದು ಸೆಂಟ್ರಲ್ ಸೆಲ್ ಅಥವಾ ಪೋಲಾರ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ಸೊ ಈ ಒಂದು ಪೋಲಾರ್ ನ್ಯೂಕ್ಲಿಯಲ್ಲಿ ಇದೊಂದು ನ್ಯೂಕ್ಲಿಯಸ್, ಇದೊಂದು ನ್ಯೂಕ್ಲಿಯಸ್, ಎರಡು ರೀತಿಯಾದ ನ್ಯೂಕ್ಲಿಯಸ್ ಇರುತ್ತೆ. ಒಂದು ಮೇಲ್ ಗ್ಯಾಮೆಟ್ ಬಂದು ಇಲ್ಲಿ ಫ್ಯೂಷನ್ ಆಗುತ್ತೆ. ಸೊ ನೆಕ್ಸ್ಟ್ ದಟ್ ಇನ್ನೊಂದು ಮೇಲ್ ಗ್ಯಾಮೆಟ್ ಹೋಗಿ ಇಲ್ಲಿರ್ತಕ್ಕಂಥ ಎಗ್ ಸೆಲ್ನ ಜೊತೆ ಫ್ಯೂಷನನ್ನು ಮಾಡಿಕೊಡುತ್ತೆ. ಸೊ ಇಲ್ಲಿ ಎರಡು ನ್ಯೂಕ್ಲಿಯಸ್ ಬಂದು ಪ್ಲಸ್ ಇದ್ರ ಜೊತೆ ಒಂದು ಮೇಲ್ ಗ್ಯಾಮೆಟ್ ಬಂದು ಫ್ಯೂಸ್ ಆಗಿರೋದ್ರಿಂದ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಈ ರೀತಿಯಾದ ಪ್ರೋಸೆಸ್ನ ವಿ ಕ್ಯಾನ್ ಸಿ ಅಮಾಂಗ್ ದಟ್ ಏನೋ ಡಬಲ್ ಫರ್ಟಿಲೈಸೇಷನ್ ಅಥವಾ ಆಂಜಿಯೋಸ್ಪರ್ಮ್ ಪ್ಲಾಂಟ್ಸಲ್ಲಿ ಆಗ್ತಕ್ಕಂಥ ಪ್ರೋಸೆಸ್ಸಲ್ಲಿ ನಾವು ಫರ್ಟಿಲೈಸೇಷನಲ್ಲಿ ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ ಈ ಒಂದು ಡಬಲ್ ಫರ್ಟಿಲೈಸೇಷನ್ ಅನ್ನೋದು ಕೆಲವೊಂದು ಸ್ಟೆಪ್ಸ್ನ ಮುಖಾಂತರ ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ವಿಚ್ ಆರ್ ದೋಸ್ ಸ್ಟೆಪ್ಸ್ ಅಂತ ಹೇಳ್ತಾರೆ. ಫಸ್ಟ್ ಸ್ಟೆಪ್ ಏನು ಅಂದರೆ ವೆರೆವರ್ ದಟ್ ದ ಪೋಲನ್ ಟ್ಯೂಬ್ ವಿಲ್ ಬಿ ಎಂಟರ್ಸ್ ದ synergids. ಸೊ ಏನೊಂದು ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ ಅಲ್ಲಿ ಸೊ ಪೋಲನ್ ಟ್ಯೂಬ್ ಏನಿರುತ್ತೆ, ಸೊ ಸೈನರ್ಜಿಸ್ಗೆ ಎಂಟ್ರಿನ ಪಡ್ಕೊಳ್ಳುತ್ತೆ. ಓಕೆನಾ. ಸೈನರ್ಜಿಸ್ಗೆ ಎಂಟ್ರಿನ ಪಡ್ಕೊಳ್ತಿದೆ ಅಂತ ಹೇಳ್ತಾರೆ. ಸೊ ಈ ಒಂದು ಡಯಾಗ್ರಾಮ್ ಅಲ್ಲಿ ನೋಡ್ಬೋದು, ಪೋಲನ್ ಟ್ಯೂಬ್ ಬಂದಿದೆ. ಸೊ ಇಲ್ಲಿಂದ ಪೋಲನ್ ಟ್ಯೂಬ್ ಬಂದಿರೋವಂಥದ್ದು. ಸೊ ಬಂದಿರತಕ್ಕಂಥ ಒಂದು ಪೋಲನ್ ಟ್ಯೂಬ್ ಏನಿದೆ ಸೈನರ್ಜಿನ ಎಂಟ್ರಿ ಮಾಡ್ಕೋಬೇಕು. ಸೈನರ್ಜಿಗೆ ಎಂಟ್ರಿ ಆಗಬೇಕು ಅಂದರೆ ಇಲ್ಲೊಂದು ರೀತಿಯಾದ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ.
ಓಕೆನಾ. ಸೊ ಈ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ನಾವು ಫಿಲಿಫಾರ್ಮ್ ಆಪರೇಟಸ್ ಅಂತ ಕರೀತೀವಿ, ಓಕೆನಾ. ಸೊ ಈ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಫಿಲಿಫಾರ್ಮ್ ಆಪರೇಟರ್ಸ್ನ ಸಹಾಯದಿಂದ ಪೋಲನ್ ಟ್ಯೂಬ್ ಬಂದಂಥದ್ದು ಸೈನರ್ಜಿಸ್ಸಿಗೆ ಎಂಟ್ರಿನ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಎಂಟರ್ಸ್ ದಿ ಸೈನರ್ಜಿಸ್ ಬೈ ದ ಹೆಲ್ಪ್ ಆಫ್ ಫಿಲಿಫಾರ್ಮ್ ಆಪರೇಟರ್ಸ್. ಫಿಲಿಫಾರ್ಮ್ ಆಪರೇಟರ್ಸ್ ಸಹಾಯದಿಂದ ಏನೊಂದು ಪೋಲನ್ ಟ್ಯೂಬ್ ಅನ್ನೋದು ಸೈನರ್ಜಿಗೆ ಎಂಟ್ರಿನ ಪಡ್ಕೊಳ್ತು. ನೆಕ್ಸ್ಟ್ ದಟ್ ಸೊ ಸೈನರ್ಜಿಸ್ಗೆ ಎಂಟ್ರಿನ ಪಡ್ಕೊಳ್ತಿದ್ದಂಗೆ ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ದ ಮೂಮೆಂಟ್ ಆಫ್ ಟ್ಯೂಬ್ ನ್ಯೂಕ್ಲಿಯಸ್, ಓಕೆ, ಪೋಲನ್ ಗ್ರೈನ್, ಓಕೆ, ಮೂಮೆಂಟ್ ಆಫ್ ಪೋಲನ್ ಫ್ಲೂಯಿಡ್ ಅಂತ ಹೇಳೋಣ. ಓಕೆ, ಸೊ ಪೋಲನ್ ಫ್ಲೂಯಿಡ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಈ ಒಂದು ಪೋಲನ್ ಫ್ಲೂಯಿಡಲ್ಲಿ ಸೈನರ್ಜಿಸ್ನ ಕಡೆ ಮೂಮೆಂಟನ್ನು ತೋರಿಸುವಂಥದ್ದು ಒಂದು ಟ್ಯೂಬ್ ನ್ಯೂಕ್ಲಿಯಸ್ಸು ಫಸ್ಟ್ ಮೂಮೆಂಟನ್ನು ತೋರಿಸುತ್ತೆ. ಓಕೆ, ಫಸ್ಟ್ ವಿಲ್ ಬಿ ಟ್ಯೂಬ್ ನ್ಯೂಕ್ಲಿಯಸ್, ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ದಟ್ ಮೇಲ್ ಗ್ಯಾಮೆಟ್ಸ್. ಓಕೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಒನ್. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಹೋಗೋದು ದಿಸ್ ಇಸ್ ಅಬೌಟ್ ದಟ್ ಫಸ್ಟ್ ಒನ್, ಓಕೆನಾ. ಸೊ ಇದನ್ನು ನಾವು ಟ್ಯೂಬ್ ನ್ಯೂಕ್ಲಿಯಸ್ ಫಸ್ಟು ಮೂವ್ ಆಗುತ್ತೆ, ಆಮೇಲೆ ಒಂದು ಮೇಲ್ ಗ್ಯಾಮೆಟು ಮತ್ತೊಂದು ಮೇಲ್ ಗ್ಯಾಮೆಟ್ಗಳು ಮೂಮೆಂಟನ್ನು ತೋರಿಸ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಮೂಮೆಂಟ್ ಅನ್ನೋಂಥದ್ದು ಆಯಿತು. ನೆಕ್ಸ್ಟ್ ದಟ್ ಏನೊಂದು ಮೂಮೆಂಟ್ ಆದಂಥ ಏನೊಂದು ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಸೊ ಮೂಮೆಂಟ್ ಆಯಿತು, ಬಟ್ ಏನಾಗುತ್ತೆ ಅಂದರೆ ಪೋಲಾರ್ ನ್ಯೂಕ್ಲಿಯೈ ಏನಿರುತ್ತೆ ಇಟ್ ವಿಲ್ ಬಿ ಡಿಸಪಿಯರ್ಸ್. ಸೊ ಇದು ಡಿಸಪಿಯರೆನ್ಸನ್ನು ತೋರಿಸ್ತಾ ಹೋಗುತ್ತೆ, ಓಕೆನಾ. ಸೊ ಡಿಸಪಿಯರೆನ್ಸ್ ಅಂದರೆ ವಾಟ್ ಎವರ್ ದಟ್ ಏನೊಂದು ಸೈನರ್ಜಿನ ಸೈಟೋಪ್ಲಾಸಮ್ ಇದೆ ಇದ್ರ ಜೊತೆ ಮಿಕ್ಸಪ್ ಆಗುತ್ತೆ, ಒಂದು ಕೆಮಿಕಲ್ ರಿಯಾಕ್ಷನನ್ನು ಮಾಡಿ ಕೊಡುತ್ತೆ. ನೆಕ್ಸ್ಟ್ ಈ ಒಂದು 1, 2 ಮತ್ತು 3 ಇರ್ತಕ್ಕಂಥ ಮೇಲ್ ಗ್ಯಾಮೆಟ್ಸ್ ಇದೆಯಲ್ಲ, ಸೊ ಈ ಒಂದು ಮೇಲ್ ಗ್ಯಾಮೆಟ್ಸಲ್ಲಿ ಸೊ ಒಂದು ಮೇಲ್ ಗ್ಯಾಮೆಟ್ ನೆಕ್ಸ್ಟ್ ಸ್ಟೆಪ್ಪು ಒನ್ ಮೇಲ್ ಗ್ಯಾಮೆಟ್ ವಿಲ್ ಬಿ ಮೂವ್ ಟುವರ್ಡ್ಸ್ ಪೋಲಾರ್ ನ್ಯೂಕ್ಲಿಯೈ. ಪೋಲಾರ್ ನ್ಯೂಕ್ಲಿಯೈನ ಕಡೆ ಮೂಮೆಂಟನ್ನು ತೋರಿಸ್ತಾ ಹೋಗುತ್ತೆ. ಸೊ ಒನ್ ಮೇಲ್ ಗ್ಯಾಮೆಟ್ ವಿಲ್ ಬಿ ಮೂವ್ ಟುವರ್ಡ್ಸ್ ದಿ ಪೋಲಾರ್ ನ್ಯೂಕ್ಲಿಯೈ. ನೆಕ್ಸ್ಟ್ ದಟ್ another one male gamete will be move towards egg cell. ಎಗ್ ಸೆಲ್ ಕಡೆಗೆ ಮೂಮೆಂಟನ್ನು ತೋರಿಸುತ್ತಾ ಹೋಗುತ್ತೆ, ಓಕೆನಾ. ಸೊ ಮೂಮೆಂಟ್ ಆದಮೇಲೆ ಸೊ ಇಟ್ ಗೆಟ್ ಫ್ಯೂಸಸ್. ಓಕೆ, ಒಂದು ಮೇಲ್ ಗ್ಯಾಮೆಟ್ ಇತ್ತು, ಸೊ ಪೋಲಾರ್ ನ್ಯೂಕ್ಲಿಯೈನ ಜೊತೆ ಫ್ಯೂಸ್ ಆಗಿ ಸೊ ಇದು ಒಂದು ಟ್ರಿಪ್ಲಾಯ್ಡ್ ನೇಚರಲ್ಲಿ ಇರ್ತಕ್ಕಂಥ ಒಂದು ನ್ಯೂಕ್ಲಿಯಸ್ನ ಫಾರ್ಮ್ ಮಾಡುತ್ತೆ. ಸೊ ಈ ಒಂದು ಟ್ರಿಪ್ಲಾಯ್ಡ್ ನೇಚರ್ ಇರ್ತಕ್ಕಂಥ ನ್ಯೂಕ್ಲಿಯಸ್ನ ವಿ ಕಾಲ್ಡ್ ಆಸ್ PEN ಅಂತ ಕರಿತೀವಿ. 1 ಮಾರ್ಕ್ಸಿಗೆ ಬಟ್ ವಾಟ್ ಇಸ್ ಮೆಂಟ್ ಫಾರ್ PEN ಅಂತ ಕೇಳ್ತಾರೆ. ಸೊ ಇದನ್ನು ಟ್ರಿಪ್ಲಾಯ್ಡ್ ನ್ಯೂಕ್ಲಿಯಸ್ನ ಫಾರ್ಮ್ ಆಗುತ್ತೆ. ಸೊ PN ಅಂತ ಹೇಳ್ತೀವಿ. PEN ಮೀನ್ಸ್ ಪ್ರೈಮರಿ, E ಮೀನ್ಸ್ ಎಂಡೋಸ್ಪರ್ಮ್, N means nucleus. Okay, PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅನ್ನು ಫಾರ್ಮ್ ಹಾಕೊಳ್ಳುತ್ತೆ, ಓಕೆನಾ. ಸೊ ಈ ಒಂದು PEN ಏನಿರುತ್ತೆ ಇಟ್ ವಿಲ್ ಬಿ ಡೆವಲಪ್ಸ್ ಇಂಟು, ಓಕೆ, ದಿಸ್ ಕೈಂಡ್ ಆಫ್ ದಿ PEN ವಿಲ್ ಬಿ ಡೆವಲಪ್ಸ್ ಇಂಟು PEC ಅಂತ ಕರಿತೀವಿ. ಓಕೆ, ಸೊ PEC ಅಂತ ಕರಿತೀವಿ. ವಾಟ್ ಇಟ್ ಮೆಂಟ್ ಬೈ PEC ಅಂತ ಹೇಳ್ತಾವ್ರೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಓಕೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇರುತ್ತೆ ಅದು ಡೆವಲಪ್ಸ್ ಇಂಟು PEC ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನೇ ನಾವು ವಿ ಕಾಲ್ಡ್ ಆಸ್ ಟ್ರಿಪಲ್ ಫ್ಯೂಷನ್ ಅಂತ ಕರೆಯೋದು. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಈ ಒಂದು ಡಯಾಗ್ರಾಮಲ್ಲಿ ವಾಟ್ ಎವರ್ ದಟ್ ಇದು ಪೋಲಾರ್ ನ್ಯೂಕ್ಲಿಯೈ ಅಂತಿದ್ದೀವಿ. ಸೊ ವಾಟ್ ಎವರ್ ದಟ್ ಸೈನರ್ಜಿಸ್ನ ಮುಖಾಂತರ ವಾಟ್ ಎವರ್ ಪೋಲನ್ ಟ್ಯೂಬ್ ಫಾರ್ಮ್ ಆಗಿ ಇಲ್ಲಿ ಬರ್ಸ್ಟ್ ಆಗುತ್ತೆ. ವಾಟ್ ಎವರ್ ದಟ್ ಎಕ್ಸೋಜಿನಸ್ ಪೆಕ್ಟಿನೇಸ್ ಅಂತಕ್ಕಂಥ ಕೆಮಿಕಲ್ ರಿಯಾಕ್ಷನ್ನ ಸಹಾಯದಿಂದ ಇಲ್ಲಿ ಬರ್ಸ್ಟಿಂಗ್ ಆಗುತ್ತೆ. ಸೊ ಬರ್ಸ್ಟಿಂಗ್ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ಏನು ಅಂದರೆ ಸೊ ವಾಟ್ ಎವರ್ ದಟ್ ಇದರಲ್ಲಿದ್ದಂಥ ಒಂದು ಮೇಲ್ ಗ್ಯಾಮೆಟ್ಟು ಎಗ್ ಸೆಲ್ ಇರುತ್ತೆ ಅದ್ರ ಜೊತೆ ಫ್ಯೂಷನ್ನ ಮಾಡ್ಕೊಳ್ಳುತ್ತೆ. ಮತ್ತೊಂದು ಮೇಲ್ ಗ್ಯಾಮೆಟ್ಟು ಈ ಒಂದು ಸೈನರ್ಜಿಸ್ನಿಂದ ಹೊರಗಡೆ ಬಂದು ಪೋಲಾರ್ ನ್ಯೂಕ್ಲಿಯಸ್ನ ಮಧ್ಯದಲ್ಲಿ ಫ್ಯೂಷನನ್ನು ಮಾಡುತ್ತೆ. ಓಕೆ, ಸೊ ಯಾವಾಗ ಈ ಒಂದು 2 ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ, ಓಕೆನಾ, ಇಟ್ ವಿಲ್ ಬಿ ಸೊ ನ್ಯೂಕ್ಲಿಯಸ್ ಮೇಲೆ ಡಿವಿಷನ್ ಇರುತ್ತೆ, ಸೈಟೋಪ್ಲಾಸ್ಮಿಕ್ ಡಿವಿಷನ್ ಆಗಿರೋದಿಲ್ಲ. ಸೊ ಇದ್ರ ಜೊತೆ ಒಂದು ನ್ಯೂಕ್ಲಿಯಸ್ ಇದ್ದಾರೆ. ಸೊ ಇದನ್ನೇ ನಾವು ಈ ಒಂದು ಕಾನ್ಸೆಪ್ಟನ್ನು ನಾವು ಟ್ರಿಪಲ್ ಫ್ಯೂಷನ್ ಅಂತ
ಕರಿತೀವಿ. ಸೊ ಯಾವಾಗ ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗುತ್ತೆ, ಇಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ದಿ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ PN. ಸೊ ಈ ಒಂದು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇರುತ್ತೆ, ಲೇಟರ್ ಆಗಿ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಆಗಿ ಡೆವಲಪ್ ಆಗುತ್ತೆ ಎಂಬುದು ಈ ಒಂದು ಕಾನ್ಸೆಪ್ಟ್ ನಾವು ಟ್ರಿಪಲ್ ಫ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಆಫ್ಟರ್ ದಟ್ ಫ್ಯೂಷನ್ ಏನೋ ಡೆಫಿನೇಷನ್ ವಾಟ್ ಈಸ್ ಮೆಂಟ್ ಬೈ ಟ್ರಿಪಲ್ ಫ್ಯೂಷನ್ ಅಂತಕ್ಕಂಥ ಡೆಫಿನೇಷನ್ ನಾವು ಹೇಳ್ತಾ ಹೋದರೆ, ದ ಫ್ಯೂಷನ್ ಆಫ್ one male gamete with two polar nuclei. Okay, so ಒಂದು ಮೇಲ್ ಗ್ಯಾಮೆಟ್ ಜೊತೆ ಎರಡು ಪೋಲಾರ್ ನ್ಯೂಕ್ಲಿಯೈ ವೇರೆವರ್ ಇನ್ ದ ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ ಅಂದರೆ ಸೆಂಟ್ರಲ್ ಸೆಲ್ನಲ್ಲಿ ಇರುತ್ತೆ. ಓಕೆ, ಸೊ ಈ ಒಂದು ಸೆಂಟ್ರಲ್ ಸೆಲ್ಲಲ್ಲಿ ಇರ್ತಕ್ಕಂಥ ಪೋಲಾರ್ ನ್ಯೂಕ್ಲಿಯೈನ ಜೊತೆ ಒಂದು ಮೇಲ್ ಗ್ಯಾಮೆಟ್ ಬಂದು ಫ್ಯೂಷನ್ ಆದರೆ ಇಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ಟ್ರಿಪಲ್ ಫ್ಯೂಷನ್ ಅಂತ ಅದನ್ನು ಕರೀತಾ ಹೋಗ್ತೀವಿ. ದಿಸ್ ಅಬೌಟ್ ದ ಟ್ರಿಪಲ್ ಫ್ಯೂಷನ್ನ ಒಂದು ಡೆಫಿನೇಷನ್ ಅಂತ ಹೇಳ್ತಾ ಹೋದು. ಸೊ ನೆಕ್ಸ್ಟ್ ದಟ್ ಇಟ್ ವಿಲ್ ಬಿ, ಸೊ ಇದಾದ ನಂತರ ಟ್ರಿಪಲ್ ಫ್ಯೂಷನ್ ಆಯಿತು. ನೆಕ್ಸ್ಟ್ ಟ್ರಿಪಲ್ ಫ್ಯೂಷನ್ ಆಗ್ತಿದ್ದಂಗೆ, ಸೊ ಏನೊಂದು ಫ್ಯೂಷನ್ ಆಗ್ತಿದ್ದಂಗೆ the embryo, so whatever that fusion ಆಯಿತು, so after fusion, after fertilization, these kind of the embryo sac will be developed into the zygote ಆಗಿ ಡೆವಲಪ್ ಆಗುತ್ತೆ. ಈ ಒಂದು zygote ಆಗ್ತದೆ, ಸೊ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ದಟ್ ಇಲ್ಲಿ ಒಂದು PN ಇತ್ತು. ಸೊ zygote ಫಾರ್ಮ್ ಇದೆ ಅಂದರೆ ನಥಿಂಗ್ ಬಟ್ ದಟ್ ಎಗ್ ಸೆಲ್. ಓಕೆ, ಸೊ ಎಗ್ ಸೆಲ್ ಐತೆ, ಅದೇ ಒಂದು zygote ಫಾರ್ಮ್ ಆಗಿ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ PN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇತ್ತಲ್ಲ, ಸೊ ದೀಸ್ ಕೈಂಡ್ ಆಫ್ ದಿ PN ವಿಲ್ ಬಿ ಡೆವಲಪ್ಸ್ ಇನ್ ದಿ ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ zygote ವಿಲ್ ಬಿ ಡೆವಲಪ್ ಆಫ್ಟರ್ ಫರ್ಟಿಲೈಸೇಷನ್ ಆಗ್ತಿದ್ದಂಗೆ ಇದನ್ನು zygote ಅಂತ ಕರಿತೀವಿ. ಸೊ ಅದು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. PN ಐತೆ ಅದು ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಎಂಡೋಸ್ಪರ್ಮ್ ಐತೆ ನ್ಯೂಟ್ರಿಟಿವ್ ಕಂಟೆಂಟು ಜಾಸ್ತಿ ಇರುತ್ತೆ. ಓಕೆ, ನ್ಯೂಟ್ರಿಟಿವ್ ರಿಚ್ ಇನ್ ನೇಚರ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ನ್ಯೂಟ್ರಿಟಿವ್ ಕಂಟೆಂಟ್ ಏನು ಮಾಡುತ್ತೆ ಅಂದರೆ ಇಟ್ ಜಸ್ಟ್ ನರಿಷಸ್ ದಿ, ಓಕೆ, ಇಟ್ ಜಸ್ಟ್ ನರಿಷಸ್ ದಿ ಡೆವಲಪಿಂಗ್ ಎಂಬ್ರಿಯೋ. ಓಕೆ, ಸೊ ಡೆವಲಪ್ ಆಗ್ತಕ್ಕಂಥ ಎಂಬ್ರಿಯೋ ಏನಿರುತ್ತೆ, ಈ ಒಂದು ಡೆವಲಪ್ ಆಗ್ತಕ್ಕಂಥ ಎಂಬ್ರಿಯೋ ನರಿಶ್ಮೆಂಟ್ನ ಮಾಡಲಿಕ್ಕೆ ನ್ಯೂಟ್ರಿಟಿವ್ ರಿಚ್ ಕಂಟೆಂಟು ಇರುತ್ತೆ ಅಂತ ಹೇಳ್ಬೋದು. ಸೊ ವಾಟ್ ಎವರ್ ದ ಕಾಮನ್ ಥಿಂಗಲ್ಲಿ ಏನಾದರೂ ಹೇಳ್ಕೊಂಡ್ರೆ zygote ಎಂಬ್ರಿಯೋ ಆಯಿತು, ಎಕ್ಸೆಲ್ ಇರುತ್ತಲ್ಲ, ಇದೇ ಸೀಡಾಗಿ ಫಾರ್ಮ್ ಆಗುತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸಲ್ಲಿ. ಎಂಡೋಸ್ಪರ್ಮ್ ಇರುತ್ತೆ, ಇದೇ ಫ್ರೂಟ್ ಕಂಟೆಂಟ್ ಆಗಿ ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿಯಾದ ಒಂದು ಆಫ್ಟರ್ ಡಬಲ್ ಫರ್ಟಿಲೈಸೇಷನ್ ಈ ಒಂದು ಪ್ರೊಸೆಸ್ಸು ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ, ಸೊ ಈ ಒಂದು ಕಾರಣದಿಂದ ವಾಟ್ ಎವರ್ ದಟ್ ಎಂಡೋಸ್ಪರ್ಮ್ ಇರ್ಬೋದು. ಓಕೆನಾ, ಸೊ ಯಾಕೆಂದರೆ PN ಎಂಡೋಸ್ಪರ್ಮ್ ಆಗುವಂಥದ್ದು. ಸೊ ಈ ಒಂದು ಎಂಡೋಸ್ಪರ್ಮ್ ಏನಿರುತ್ತೆ, ದೀಸ್ ಕೈಂಡ್ ಆಫ್ ದಿ ಎಂಡೋಸ್ಪರ್ಮ್ಸ್ ಆಫ್ ದಿ ಆಂಜಿಯೋಸ್ಪರ್ಮ್ಸ್ ಇರ್ತಕ್ಕಂಥ ಎಂಡೋಸ್ಪರ್ಮ್ ಏನಿದೆ ಅಂದರೆ ಟ್ರಿಪ್ಲಾಯ್ಡ್ ನೇಚರಲ್ಲಿ ಇರುತ್ತೆ. ಓಕೆ, ಇಟ್ ಮೀನ್ಸ್ ದಟ್ 3N ನೇಚರ್ ಅಂತ ಹೇಳ್ಬೋದು. 3N ನೇಚರಲ್ಲಿ ಇರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಏನಕ್ಕೆ 3N ಅಂದರೆ, ಸೊ ಒಂದು ಮೇಲ್ ಗ್ಯಾಮೆಟ್ಸಿಂದ ಬಂದಿರತಕ್ಕಂಥ ಒಂದು ಗ್ಯಾಮೆಟ್, ಅದ್ರ ಜೊತೆಗೆ ಪೋಲಾರ್ ನ್ಯೂಕ್ಲಿಯಸಲ್ಲಿ ಎರಡು ಏನೊಂದು ಜೆನೆಟಿಕ್ ಅಥವಾ ನ್ಯೂಕ್ಲಿಯೈನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದನ್ನು ನಾವು ಟ್ರಿಪ್ಲಾಯ್ಡ್ ಅಂತ ಹೇಳ್ತಾ ಹೋಗ್ತೀವಿ. ಎಂಡೋಸ್ಪರ್ಮಲ್ಲಿ ಆ ರೀತಿಯಾದ ಒಂದು 3 ರೀತಿಯಾದ ಗ್ಯಾಮೆಟ್ ಕಂಡಿದ್ದರಿಂದ, ಸೊ ಇದು ಕಾಮನ್ ಥಿಂಗ್ ಅಷ್ಟೇ. ಫ್ಲವರಿಂಗ್ ಪ್ಲಾಂಟ್ಸ್ ಅಥವಾ ಏನು ಫ್ರೂಟಲ್ಲಿ ಸೀಡ್ಗಿಂತ ಫ್ರೂಟ್ ಕಂಟೆಂಟ್ ಏನಕ್ಕೆ ಜಾಸ್ತಿ ಇರುತ್ತೆ ಅಂದರೆ ದಿಸ್ ವಿಲ್ ಬಿ ಟ್ರಿಪ್ಲಾಯ್ಡ್ ಇನ್ ನೇಚರ್. ಗ್ಯಾಮೆಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ವಾಟ್ ಎವರ್ ದ ಡಿವಿಷನಲ್ಲಿ ಇನ್ವಾಲ್ವ್ ಆಗಿ ಹೆಚ್ಚಿನ ಪ್ರಮಾಣವಾಗಿ ಪ್ರೊಸೆಸ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಡಬಲ್ ಫರ್ಟಿಲೈಸೇಷನ್ ಆದ ನಂತರ, ಸೊ ಈ ಒಂದು ಫರ್ಟಿಲೈಸೇಷನ್ನು ವಾಟ್ ಎವರ್ ದ ನೇಚರಲ್ಲಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ ಅಂತ ಹೇಳ್ತಾ ಹೋದು. ಸೊ ಈ ಒಂದು ಫರ್ಟಿಲೈಸೇಷನ್ ಇರ್ಬೋದು ಅಥವಾ ಹೈಬ್ರಿಡೈಸೇಷನ್ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಇರ್ಬೋದು, ನಾವು ಆರ್ಟಿಫಿಷಿಯಲ್ ಕೂಡ ಮಾಡ್ತಾ ಇದ್ದೀವಿ. ಓಕೆ, ಸೊ ಏನಕ್ಕೆ ಅಂದರೆ ನನಗೆ ಒಂದು ಡಿಸೈರ್ಡ್ ಪ್ಲ್ಯಾಂಟ್ನ ಒಂದು ನನಗೆ ಯಾವುದು ಅವಶ್ಯಕತೆ ಇದೆಯೋ, ಸೊ ಆ ಒಂದು ಅವಶ್ಯಕತೆ ಇರ್ತಕ್ಕಂಥ ಫ್ರೂಟ್ ಬೇಕು, ಫ್ಲವರ್ ಬೇಕು ಅಂದರೆ ಆಗ ನಾನು ಏನು ಮಾಡ್ತೀನಿ ಅಂದರೆ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಂತಕ್ಕಂಥ ಒಂದು ಹೈಲಿ ಮಾಡಿಫೈಡ್ ಟೆಕ್ನಿಕ್ ಅಮಾಂಗ್ ದಿ ಪ್ಲ್ಯಾಂಟ್ ಬ್ರೀಡಿಂಗಲ್ಲಿ ಬರ್ತಕ್ಕಂಥ ಹೈಲಿ ಮಾಡಿಫೈಡ್ ಟೆಕ್ನಿಕ್ ಅಂದರೆ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತಾ ಹೋಗ್ತೀನಿ. ಸೊ ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಮುಖಾಂತರ ನಾನೊಂದು ಪ್ರೊಸೆಸ್ನ ಮಾಡ್ತೀನಿ ಅಂತ ಹೇಳ್ತಾ ಹೋದು. ಇದು ಕೂಡ ಒಂದು ಫರ್ಟಿಲೈಸೇಷನ್ನ ಒಂದು ವೇ ಅಂತಲೇ ಹೇಳ್ತಾ
ಹೋಗ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ಪ್ರೋಸೆಸ್, ಇಟ್ ಈಸ್ ಎ ಕೈಂಡ್ ಆಫ್ ಪ್ರೋಸೆಸ್, it is a kind of process in which the crossing of artificial hybridization is nothing but a process in which crossing of two plants which are differing each other. ಸೊ ಒಂದು ಪ್ಲಾಂಟ್ಗಿಂತ ಇನ್ನೊಂದು ಪ್ಲಾಂಟಿಗೆ ತುಂಬಾ ಡಿಫ್ರೆನ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ದೋಸ್ ಕೈಂಡ್ ಆಫ್ ದಿ ಡಿಫ್ರೆನ್ಸ್ ಈಸ್ ನಾಟ್ ದ ಮಾರ್ಫಾಲಜಿಕಲಿ, ಇಟ್ ಶುಡ್ ಬಿ ಎ ಜೀನೋಟಿಪಿಕಲಿ. ಓಕೆ, ಜೆನೆಟಿಕಲಿ ಅದು ಡಿಫ್ರೆನ್ಸನ್ನು ನಾವು ನೋಡ್ತೀವಿ ಹೊರ್ತು ಮಾರ್ಫಾಲಜಿಕಲಿ ನೋಡೋದು. ಇಟ್ ಮೀನ್ಸ್ ದಟ್ ಐಬಿಸ್ಕಸ್ ಫ್ಲವರ್ನ ಜೊತೆ ಹೋಗಿ ಜಾಸ್ಮಿನ ಜೊತೆ ಹೈಬ್ರಿಡೇಷನ್ ಮಾಡ್ಲಿಕ್ಕಾಗಲ್ಲ. ಇಟ್ ಶುಡ್ ಬಿ ಐಬಿಸ್ಕಸ್, ಎರಡು ಕೂಡ ಐಬಿಸ್ಕಸ್ಸೇ ಆಗಿರಬೇಕು. ಬಟ್ ಐಬಿಸ್ಕಸ್ ಆಗಿದ್ರೆ ಜೀನೋಟಿಪಿಕಲ್ ಅಥವಾ ಜೀನ್ಸಲ್ಲಿ ಒಂದು ಅಥವಾ ಒನ್ ಆರ್ ಮೋರ್, ಓಕೆ, ಸೊ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣವಾದ ಒಂದು ಜೀನ್ಸ್ಗಳಲ್ಲಿ ಏನಾದ್ರು ವೇರಿಯೇಷನ್ ಇದ್ದರೆ ಆ ರೀತಿಯಾದೊಂದು ಪ್ಲ್ಯಾಂಟ್ಸನ್ನ ನಾವು ಡಿಫ್ರೆಂಟ್ ಪ್ಲ್ಯಾಂಟ್ಸ್ ತಗೊಂಡು ಕ್ರಾಸಿಂಗ್ನ ಮಾಡ್ತೀವಿ. ಸೊ ಆ ಒಂದು ಪ್ರೋಸೆಸ್ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಏನಕ್ಕೆ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಆಗಬೇಕು ಅಂದರೆ ಇಟ್ ಹೆಲ್ಪ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಇಂಪ್ರೂವ್ಡ್ ಕ್ರಾಪ್ ವೆರೈಟೀಸ್. ಓಕೆ, ಸೊ ಇಂಪ್ರೂವ್ಡ್ ಕ್ರಾಪ್ ವೆರೈಟೀಸಿನ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಹೋದು. ಸೊ ಇಟ್ ವಿಲ್ ಬಿ ಹೆಲ್ಪ್ ಫಾರ್ ದಿ ಟ್ರಾನ್ಸ್ಫರ್ ಆಫ್ ಡಿಸೈರ್ಡ್ ಪೋಲನ್ ಗ್ರೈನ್ಸ್. ನನ್ನ ಒಂದು ಮೈಂಡ್ ಸೆಟ್ ಅಥವಾ ನಾನು ಯಾವುದನ್ನ ಒಂದು ಹೈಬ್ರಿಡ್ ಮಾಡಬೇಕು, ಗ್ರೋತ್ ಮಾಡಬೇಕು ಅಥವಾ ಡೆವಲಪ್ ಮಾಡಬೇಕು ಅಂತ ಇಟ್ಕೊಂಡಿರ್ತೀನಿ. ಸೊ ಆ ಒಂದು ಡಿಸೈರ್ಡ್ ಪೋಲನ್ ಗ್ರೈನ್ಸನ್ನು ಮಾತ್ರ ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ವಾಟ್ ಎವರ್ ದಟ್ ಈ ಒಂದು ಮೆಥಡ್ನ ಆ ರೀತಿಯಾಗಿ ನಾವು ಹೇಳ್ತಾ ಹೋಗ್ತೀವಿ. ಡಿಸೈರ್ಡ್ ಪೋಲನ್ ಗ್ರೈನ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದಿ, ಸೊ ವಾಟ್ ಎವರ್ ದಟ್ ಡಿಸೈರ್ಡ್ ಸ್ಟಿಗ್ಮಾ ಮೇಲೆ ಈ ಒಂದು ಡಿಸೈರ್ಡ್ ಪೋಲನ್ ಗ್ರೈನ್ಸ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ನೇ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈ ರೀತಿಯಾದ ಪ್ರೋಸೆಸ್ ಮಾಡೋದ್ರಿಂದ ಸೊ ಅನ್ವಾಂಟೆಡ್ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. Okay, avoiding of transfer of unwanted pollen grains should be done by the process of the artificial hybridization ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಚೀವ್ ಆಗಬೇಕು ಅಂದರೆ ಸೊ ದೇರ್ ಆರ್ ಮೇಜರ್ಲಿ 3 ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೆಕ್ನಿಕ್ನ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನ ಫಾಲೋ ಮಾಡ್ತಿದ್ದೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೇಷನಲ್ಲಿ ಬರ್ತಕ್ಕಂಥ ಟೆಕ್ನಿಕ್ಗಳು ಯಾವುದಾದ್ರು ಅಂತ ಹೇಳ್ತಾರೆ. ಫಸ್ಟ್ ಟೆಕ್ನಿಕ್ನ ನಾವು ಇಮಸ್ಕ್ಯುಲೇಷನ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ ನೇಮ್ಡ್ ಆಸ್ ಇಮಸ್ಕ್ಯುಲೇಷನ್ ಅಂತ ಕರಿಬೋದು. ವಾಟ್ ಇಟ್ ಮೆಂಟ್ ಬೈ ಇಮಸ್ಕ್ಯುಲೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ರಿಮೂವಲ್ ಆಫ್ ಆಂಥರ್ಸ್ from bisexual flowers. ಓಕೆ, ಸೊ ಬೈಸೆಕ್ಷುಯಲ್ ಫ್ಲವರ್ಸ್ ಏನಿರುತ್ತೆ ಆ ಒಂದು ಬೈಸೆಕ್ಷುಯಲ್ ಫ್ಲವರ್ಸ್ ಬಡ್ಸ್ ಅಂತ ಹೇಳ್ಬೋದು. ಓಕೆನಾ, ಸೊ ಬೈಸೆಕ್ಷುಯಲ್ ಫ್ಲವರ್ ಬಡ್ದ ಒಂದು ಕಂಡೀಷನ್ ಇದ್ದಾಗಲೇ ಸೊ ಆ್ಯಂತನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ನೇ ನಾವು ಇಮಸ್ಕ್ಯುಲೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯಾವಾಗ ಅಂದರೆ ಇಟ್ ಶುಡ್ ಬಿ ರಿಮೂವ್ಡ್ ಬಿಫೋರ್ ಡೈಹಿಸೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಪೋಲನ್ ಆ್ಯಂಥನ್ ಐತೆ ಅದು ಹೊಡ್ಕೊಂಡು ಅದರಿಂದ ಪೋಲನ್ ಗ್ರೈನ್ಸ್ ಹೊರಗಡೆ ಬರೋದಕ್ಕೂ ಮುಂಚೆ ಏನೋ ಒಂದು ಆ್ಯಂಥನ್ನ ರಿಮೂವ್ ಮಾಡೋದನ್ನು ನಾವು ಇಮಸ್ಕ್ಯುಲೇಷನ್ ಟೆಕ್ನಿಕ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ದಟ್ ಇಮಸ್ಕ್ಯುಲೇಷನ್ ಆದಮೇಲೆ ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ದ ಬ್ಯಾಗಿಂಗ್. ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಬರ್ತಕ್ಕಂಥದ್ದು. ಸೊ ಇಮಸ್ಕ್ಯುಲೇಷನ್ ಆಯಿತು ಒಂದು ಟೆಕ್ನಿಕ್ಕು, ಅದರಲ್ಲಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದರೆ ಬ್ಯಾಗಿಂಗ್ ಟೆಕ್ನಿಕ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ವಾಟ್ ಇಟ್ ಮೆಂಟ್ ಬೈ ಬ್ಯಾಗಿಂಗ್ ಟೆಕ್ನಿಕ್ ಅಂತ ಹೇಳ್ತಾ ಅವರೆ ಇಟ್ ಈಸ್ ನಥಿಂಗ್ ಬಟ್ ದಟ್ ದ ಕವರಿಂಗ್ ಆಫ್
emasculated flower. ಸೊ ಏನೊಂದು emasculated ಫ್ಲವರ್ ಇರುತ್ತೆ ಅದನ್ನು ಕವರ್ ಮಾಡ್ತೀವಿ. ಸೊ ಯಾರು ಹೆಲ್ಪಿಂದ ಕವರ್ ಮಾಡ್ತೀವಿ ಅಂದರೆ ಬೈ ದ ಹೆಲ್ಪ್ ಆಫ್ ದಿ ಬಟರ್ ಪೇಪರ್. ಓಕೆನಾ. ಸೊ ಬಟರ್ ಪೇಪರ್ನ ಸಹಾಯದಿಂದ ಅಥವಾ ಪಾಲಿಥೀನ್ ಕವರ್ನ ಸಹಾಯದಿಂದ, ಈ ಒಂದು ಪಾಲಿಥೀನ್ ಕವರ್ ಅಥವಾ ಬಟರ್ ಪೇಪರ್ನ ಸಹಾಯದಿಂದ ಸೊ emasculated ಫ್ಲವರ್ ಐತೆ ಅದನ್ನು ಕವರ್ ಮಾಡ್ತೀವಿ. ಸೊ ಏನಕ್ಕೆ ಅಂತ ಹೇಳ್ತಾ ಹೋದರೆ, ಸೊ ದ ಕಂಟ ಇಟ್ ಫಾರ್ ದಿ ಬ್ಯಾಗಿಂಗ್ ಟೆಕ್ನಿಕ್ ಫಾರ್ ಯೂಸ್ಫುಲ್ ಫಾರ್ ದಿ avoiding the deposition of unwanted pollen grains. ಸೊ ಅನ್ವಾಂಟೆಡ್ ಪೋಲನ್ ಗ್ರೈನ್ಸ್ ಏನಿರುತ್ತೆ ಈ ಒಂದು emasculated ಫ್ಲವರ್ನ ಮೇಲೆ ಕೂತ್ಕೊಳ್ಬಾರ್ದು, ಅಥವಾ ಕೂತ್ಕೊಂಡ್ರೆ ಅದು ವಾಟ್ ಎವರ್ ದಟ್ ಪಾಲಿನೇಷನ್ ಆಗಿ ಅಥವಾ ಏನೊಂದು ಹೈಬ್ರಿಡೇಷನ್, ಹೊಸ ಹೈಬ್ರಿಡೇಷನ್ ಆಗುತ್ತೆ. ನನ್ನೊಂದು ಡಿಸೈರ್ಡ್ ಪ್ಲಾಂಟ್ನ ನಾನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಡಿಸೈರ್ಡ್ ಫ್ಲವರ್ನ ನಾನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಬ್ಯಾಗಿಂಗ್ ಟೆಕ್ನಿಕ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ದಟ್ ಅದಾದ ನಂತರ ಏನು ಮಾಡ್ತೀವಿ ಅಂದರೆ, ಈ ಒಂದು ಬ್ಯಾಗಿಂಗ್ ಟೆಕ್ನಿಕ್ನ ನಾನು ರಿಮೂವ್ ಮಾಡಿ, ಸೊ ಯಾವಾಗ ರಿಮೂವ್ ಮಾಡ್ತೀವಿ ಅಂದರೆ ದ ಫ್ಲವರ್ ಶುಡ್ ಅಟೈನ್ ರೆಸೆಪ್ಟಿವಿಟಿ. ಸೊ ರೆಸೆಪ್ಟಿವಿಟಿ ಅಂದರೆ ವಾಟ್ ಎವರ್ ದಟ್ ಆ ಒಂದು ಫ್ಲವರ್ ಇರ್ತಕ್ಕಂಥ ಸ್ಟಿಗ್ಮಾ ಇರುತ್ತೆ ಅದು ಯಾವುದೇ ರೀತಿಯ ಪೋಲನ್ ಗ್ರೈನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಬೇಕು. ಅಂದರೆ ಸೊ ಏನೋ ಒಂದು ಎಮಿಸ್ಕ್ಯುಲೇಷನ್ ನಾವು ಬಡ್ ಕಂಡೀಷನ್ನಲ್ಲೇ ಮಾಡಿರ್ತೀವಿ. ಸೊ ಬಡ್ ಕಂಡೀಷನ್ ಮಾಡಿದಂಗೆ ಹರಡುತ್ತೆ, ರೆಸೆಪ್ಟಿವ್ ಇದ್ದರೆ ಹರಡುತ್ತೆ. ಸೊ ಯಾವಾಗ ಆ ಒಂದು ಫ್ಲವರ್ ಹರಡುತ್ತೆ ಆಗ ಒಂದು ಬ್ಯಾಗನ್ನು ರಿಮೂವ್ ಮಾಡಿದ ನಂತರ ಒಂದು ಡಿಸೈರ್ಡ್ ಪೋಲನ್ ಗ್ರೈನ್ ಇರುತ್ತೆ, ಆ ಒಂದು ಡಿಸೈರ್ಡ್ ಪೋಲನ್ ಗ್ರೈನನ್ನು ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಓಕೆನಾ. ಸೊ ಟ್ರಾನ್ಸ್ಫರ್ ಮಾಡ್ತೀನಿ ಯಾವ ರೀತಿಯಾಗಿ ಅಂದರೆ ಬೈ ದ ಪ್ರೋಸೆಸ್ ಆಫ್ ಡಸ್ಟಿಂಗ್. ಓಕೆ, ಡಸ್ಟಿಂಗ್ ಅದ್ರ ಮೇಲೆ ಆ ಒಂದು ಫ್ಲವರ್ನ ಸ್ಟಿಗ್ಮಾ ಹತ್ರ ಹೋಗಿ ಪೋಲನ್ ಗ್ರೈನ್ಸ್ ತಗೊಂಡೋಗಿ ಕೊಡುತ್ತೀನಿ. ಸೊ ಕೊಡುವಾಗ ವಾಟ್ ಎವರ್ ದಟ್ ಕೊಡಾದ ನಂತರ ಸೊ ಈ ಒಂದು ಬ್ಯಾಗಿಂಗ್ ಐತೆ ಆ ಒಂದು ಫ್ಲವರ್ನ ನಾವು ರೀಬ್ಯಾಗಿಂಗ್ ಮಾಡ್ತೀವಿ. ಓಕೆ. ಸೊ ಯಾವಾಗ ಈ ಒಂದು ರೀಬ್ಯಾಗಿಂಗ್ ಆಯಿತು ಸೊ ಪಾಲಿನೇಷನ್ ಅಥವಾ ಟ್ರಾನ್ಸ್ಫರ್ ಆಫ್ ದಿ ಪೋಲನ್ ಗ್ರೈನ್ಸು ಆಯಿತು. ಇಟ್ ಮೀನ್ಸ್ ದಟ್ ಡಿಸೈರ್ಡ್ ಪೋಲನ್ ಗ್ರೈನ್ಸು ಆಗಿದೆ. ಓಕೆ. ನೆಕ್ಸ್ಟ್ ದಟ್ ಇಟ್ ವಿಲ್ ಬಿ ಅಲೌಡ್ ಟು ದಿ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಆಗಲಿಕ್ಕೆ ಅಲೋ ಮಾಡ್ತಾ ಹೋಗ್ತೀನಿ. ಸೊ ಅಲೋ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ಅಂತ ಕರಿತೀವಿ. ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್. ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ಸಿಗೆ ನಾನು ಅಲೋ ಮಾಡ್ತೀನಿ. ಸೊ ಯಾವಾಗ ಒಂದು ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ಸಿಗೆ ಅಲೋ ಮಾಡಿದಾಗ ಇಟ್ ವಿಲ್ ಬಿ ಏನಾಗಲ್ಲ, ಇದರ ಪ್ರೋಸೆಸ್ ಅಲ್ಲ, ಜಸ್ಟ್ ಅಬ್ಸರ್ವೇಷನ್. ಓಕೆನಾ. ಸೊ ಅಬ್ಸರ್ವೇಷನ್ನ ಡೈಲಿ ಅಬ್ಸರ್ವೇಷನ್ನ ಮಾಡ್ತಾ ಹೋಗ್ತೀನಿ. ಆ ಒಂದು ಅಬ್ಸರ್ವೇಷನ್ನ ನಾನು ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಸೊ ವಾಟ್ ಎವರ್ ದಟ್ ಎಲ್ಲಿವರೆಗೂ ಅಬ್ಸರ್ವ್ ಮಾಡ್ತೀವಿ ಅಂದರೆ ಆಫ್ಟರ್ ಫರ್ಟಿಲೈಸೇಷನ್ ಆಗಬೇಕು. ಫರ್ಟಿಲೈಸೇಷನ್ ಆದ ನಂತರ ಸೊ ಇಟ್ ಶುಡ್ ಬಿ ಡೆವಲಪ್ಮೆಂಟಿಗೆ ಅಲೋ ಮಾಡ್ತೀವಿ. ಡೆವಲಪ್ಮೆಂಟ್ ಆಯಿತು. ಡೆವಲಪ್ಮೆಂಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಒಂದು ಸ್ಟೇಜ್ ಸೊ ಡಿಸೈರ್ಡ್ ಫ್ರೂಟ್ ಆರ್ ಸೀಡ್. ಓಕೆ, ಡಿಸೈರ್ಡ್ ಫ್ರೂಟ್ ಅಥವಾ ಸೀಡ್ ಫಾರ್ಮ್ ಆಗಬೇಕು. ಸೊ ಫಾರ್ಮ್ ಆಗೋರು ಕೂಡ ನಾನು ಅಬ್ಸರ್ವ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಒಂದು ಬ್ರೀಡಿಂಗ್ನ ಮಾಡಿ ಅದು ಫರ್ದರ್ ಪ್ರೊಸೆಸಲ್ಲಿ ನಾನು ಇನ್ವಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಯಾವ ರೀತಿಯಾದ ಒಂದು ಪ್ಲಾಂಟ್ಸ್ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ನಲ್ಲಿ ಇನ್ವಾಲ್ವ್ ಮಾಡ್ತೀವಿ ಅಂದರೆ ದ ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ವಿಲ್ ಬಿ ದಿಸ್ ಟೆಕ್ನಿಕ್ ವಿಲ್ ಬಿ ಯೂಸ್ಫುಲ್ ಫಾರ್ ದಿ producing the commercially superior crop varieties. Okay, ಕಮರ್ಷಿಯಲಿ ಸುಪೀರಿಯರ್ ಕ್ರಾಪ್ ವೆರೈಟೀಸ್ ಏನಿದೆ ಇದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಆರ್ಟಿಫಿಷಿಯಲ್ ಹೈಬ್ರಿಡೇಷನ್ ಟೆಕ್ನಿಕ್ನ ನಾವು ಫಾಲೋ ಮಾಡ್ತಿದ್ದೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಅಬೌಟ್ ದಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. So now we are going to discussing about that post fertilization events. ಸೊ ಈ ಒಂದು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಗೆ ಬಂದರೆ ಬಿಫೋರ್ ದಟ್ ನಾವೇನೊಂದು ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸ್ ತಿಳ್ಕೊಂಡಿದ್ದೀವಿ, ಫರ್ಟಿಲೈಸೇಷನ್ನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ.
ಸೊ ಎರಡರಲ್ಲೂ ಕೂಡ ವಾಟ್ ಎವರ್ ದಟ್ ಏನೊಂದು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ಗ್ಯಾಮೆಟ್ಗಳು ಫಾರ್ಮೇಷನ್ ಆಗುತ್ತೆ. ಆ ಒಂದು ಗ್ಯಾಮೆಟ್ಗಳು ಯಾವ ರೀತಿಯಾಗಿ ಸೆಕ್ಷುವಲ್ ರಿಪ್ರೊಡ್ಯೂಸಿಂಗ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಪ್ರೋಸೆಸ್ನ ನಾವು ಆಲ್ರೆಡಿ ಡಿಸ್ಕಷನ್ನ ಮಾಡಿದ್ವಿ. ನೆಕ್ಸ್ಟ್ ಈ ಒಂದು ಫರ್ಟಿಲೈಸೇಷನ್ ವಿಷಯಕ್ಕೆ ಬಂದರೆ, ಸೊ ಡಬಲ್ ಫರ್ಟಿಲೈಸೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಬಗ್ಗೆ ನಾವು ಡಿಸ್ಕಷನ್ನ ಮಾಡಿದ್ವಿ. ಈ ಒಂದು ಡಬಲ್ ಫರ್ಟಿಲೈಸೇಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ವಿಷಯಕ್ಕೆ ಬಂದರೆ, ಸೊ ಅಮಾಂಗ್ ದಿ ಮೆನಿ ಕೈಂಡ್ ಆಫ್ ಮೇಜರ್ ಕೈಂಡ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಮೇಜರ್ ಆಗಿ ಎಲ್ಲ ರೀತಿಯಾದ ಹೂ ಬಿಡ್ತಕ್ಕಂಥ ಒಂದು ಗಿಡಗಳಲ್ಲಿ ಅಥವಾ ಮರಗಳಲ್ಲಿ ಏನಿರುತ್ತೆ ಆ ಒಂದು ರೀತಿಯ ಒಂದು ವೈಶಿಷ್ಟ್ಯವನ್ನು ಏನು ಡಬಲ್ ಫರ್ಟಿಲೈಸೇಷನ್ ವೈಶಿಷ್ಟ್ಯವನ್ನು ನಾವು ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಫರ್ಟೇಷನ್ ಆಯಿತು, ಪ್ರಿಫರ್ಟೇಷನ್ ಆಯಿತು, ಫರ್ಟೇಷನ್ ಆಯಿತು. ಸೊ ಎಂಬ್ರಿಯೋ ಸ್ಯಾಕ್ ಅನ್ನೋದು ಫಾರ್ಮ್ ಆಗಿದೆ. ಓಕೆ, ಫರ್ಟೇಷನ್ ಆಗಿ ಎಂಬ್ರಿಯೋ ಆಗಿ ಡೆವಲಪ್ ಆಗಲಿಕ್ಕೆ, ಝೈಗೋಟ್ ಆಗಿ ಎಂಬ್ರಿಯೋ ಆಗಿ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಅದಾದ ನಂತರ ನೆಕ್ಸ್ಟು ಏನು ಮಾಡಿಫಿಕೇಶನ್ ಅಥವಾ ಚೇಂಜಸ್ಸು ಒಂದು ಪ್ಲ್ಯಾಂಟಲ್ಲಿ ಅಥವಾ ಒಂದು ಫ್ಲವರಲ್ಲಿ ಯಾವ ರೀತಿ ಆಗುತ್ತೆ ಅಂತ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ಡಿಸ್ಕಷನ್ನ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ನಾನು ಹೇಳಿದಾಗೆ, ಸೊ ಅಮಾಂಗ್ ದಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್, ಸೊ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ, ಸೊ ಆಫ್ಟರ್ ದ ಡಬಲ್ ಫರ್ಟಿಲೈಸೇಷನ್, ಏನೊಂದು ಡಬಲ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಡಬಲ್ ಫರ್ಟಿಲೈಸೇಷನ್ ಅನ್ನೋವಂಥದ್ದು ಆಗುತ್ತೆ. ಸೊ ಆಫ್ಟರ್ ದೀಸ್ ಡಬಲ್ ಫರ್ಟಿಲೈಸೇಷನ್, after the double fertilization, wherever the development of endosperm, okay, double fertilization ಆದಮೇಲೆ ಡೆವಲಪ್ಮೆಂಟ್ ಆಫ್ ಎಂಡೋಸ್ಪರ್ಮ್, ಓಕೆ, ಎಂಡೋಸ್ಪರ್ಮ್ ಅನ್ನೋವಂಥದ್ದು ಏನಿದೆ ಸೊ ಅದು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಎಂಡೋಸ್ಪರ್ಮ್ ಅನ್ನೋದು ನಾವು ಏನೊಂದು ಎಂಡೋಸ್ಪರ್ಮ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಎಂಬ್ರಿಯೋ ಅನ್ನೋವಂಥದ್ದು ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಈ ಒಂದು ಎಂಡೋಸ್ಪರ್ಮ್ ಇರುವಂಥ ಎಂಬ್ರಿಯೋ ಆಗ್ಬೋದು. ಸೊ ಇದಾದ ನಂತರ ಸೊ ಮೆಚುರೇಷನ್ ಆಫ್ ಓವಿಲ್ಸ್ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಎಂಬ್ರಿಯೋ ಅನ್ನೋದು ಎಂಡೋಸ್ಪರ್ಮ್ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ, ಎಂಬ್ರಿಯೋ ಅನ್ನೋದು ಡೆವಲಪ್ ಆಗ್ತದೆ. ಅದರ ಜೊತೆಗೆ ಮೆಚುರೇಷನ್ ಆಫ್ ಓವ್ಯೂಲ್ಸ್ನ ನಾವು ಪೋಸ್ಟ್ ಫರ್ಟಿಲೈಸೇಷನ್ನಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಸೊ ಈ ಒಂದು ಓವ್ಯೂಲ್ಸ್ ಇರುವಂಥದ್ದು ಸೀಡ್ಸ್ ಆಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ದಟ್ ಓವರಿ ಕಂಟೆಂಟ್ ಏನಿರುತ್ತೆ ಅದು ಫ್ರೂಟ್ ಆಗಿ ಫಾರ್ಮೇಷನನ್ನು ಆಗ್ತಾ ಹೋಗುತ್ತೆ. ಸೊ ಇಷ್ಟು ರೀತಿಯಾದ ಚೇಂಜಸ್ನ ನಾವು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಆಫ್ಟರ್ ಡಬಲ್ ಫರ್ಟಿಲೈಸೇಷನ್ ಇದೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಸೊ ದೀಸ್ ಕೈಂಡ್ ಆಫ್ ದಿ ಪ್ರೋಸೆಸ್ ಈಸ್ ಕಲೆಕ್ಟಿವ್ಲಿ ನೋನ್ ಆಸ್, ಇಷ್ಟೂ ಸೇರಿ ನಾವೇನು ಕಲೆಕ್ಟಿವ್ಲಿ ಏನಂತ ಕರಿತೀವಿ ಅಂದರೆ ನಥಿಂಗ್ ಬಟ್ ದಟ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ಈ ಒಂದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸಲ್ಲಿ ಮೇಜರ್ ಆಗಿ ನಾವು ಡಿಸ್ಕಷನ್ ಮಾಡುವಂಥದ್ದು ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್. ಸೊ ನಾವಿಲ್ಲಿರೋ ರೀತಿ, ಸೊ ಎಂಡೋಸ್ಪರ್ಮ್ ಅಂದರೆ ಏನು, ಸೊ ಅದು ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ, ಅದರ ಕೆಲಸ ಏನು, ಸೊ ವಾಟ್ಸ್ ದ ಫಂಕ್ಷನ್ ಆಫ್ ಎಂಡೋಸ್ಪರ್ಮ್, ವೈ ಶುಡ್ ಇಟ್ ಫಾರ್ಮ್, ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಸೊ ಎಂಡೋಸ್ಪರ್ಮ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ವಿಷಯಕ್ಕೆ ಬಂದರೆ, ಇಟ್ ಈಸ್ ನಥಿಂಗ್ ಬಟ್ ದಟ್ ಎ ಕಾಮನ್ ನ್ಯೂಟ್ರಿಟಿವ್ ಟಿಶ್ಯೂ, ಕಾಮನ್ ನ್ಯೂಟ್ರಿಟಿವ್ ಟಿಶ್ಯೂ ಅಂತ ಕರಿತೀವಿ ಎಂಡೋಸ್ಪರ್ಮ್ ಅನ್ನು. ಸೊ ಈ ಒಂದು ಏನು ಮಾಡುತ್ತೆ, ಕಾಮನ್ ನ್ಯೂಟ್ರಿಟಿವ್ ಟಿಶ್ಯೂ ಆಗಿದೆ ಅಂದರೆ ಇಟ್ ಎಲ್ಪ್ ಫಾರ್ ದಿ ಅಥವಾ ಇಟ್ ನರಿಷಸ್ ದ ಡೆವಲಪಿಂಗ್ ಎಂಬ್ರಿಯೋ. ಓಕೆ, ಸೊ ಡೆವಲಪಿಂಗ್ ಎಂಬ್ರಿಯೋ ಏನಿರುತ್ತೆ ಸೊ ಆ ಎಂಬ್ರಿಯೋನ ನರಿಷ್ ಮಾಡೋದು ಇದರ ಒಂದು ಎಂಡೋಸ್ಪರ್ಮ್ನ ಒಂದು ಮೇಜರ್ ಕೆಲಸ ಅಂತ ಹೇಳ್ಬೋದು. ನರಿಶ್ಮೆಂಟ್ಸ್ ಅಂದರೆ ಸೊ ಇದು ನ್ಯೂಟ್ರಿಟಿವ್ ಟಿಶ್ಯೂ ಆಗಿರೋದ್ರಿಂದ ಏನೋ ಎಂಬ್ರಿಯೋ ಎಲ್ಲಿವರೆಗೂ ಡೆವಲಪ್ ಆಗುತ್ತೋ ಅಲ್ಲಿವರೆಗೂ ಕೂಡ ಅಷ್ಟೇ ಫುಡ್ ಕಂಟೆಂಟ್ ಅಥವಾ ಎನರ್ಜಿ ಸೋರ್ಸ್ನ ಇದು ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಅದು ಒಂದು ಕೆಲಸ ಎಂಡೋಸ್ಪರ್ಮ್ದು ಅಂತ ಹೇಳ್ತಾ ಹೋದು. ಸೊ ಈ ಒಂದು ಎಂಡೋಸ್ಪರ್ಮ್ನ ಬಗ್ಗೆ ಹೇಳ್ತಾ ಹೋದರೆ ಸೊ ಮೇಜರ್ ಆಗಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಡೋಸ್ಪರ್ಮ್ಸ್ ನಾವು ನೋಡ್ಬೋದು. ಓಕೆ, ಸೊ ಅಮಾಂಗ್ ದಿ ಏನೊಂದು ಫ್ಲವರಿಂಗ್ ಪ್ಲಾಂಟ್ಸಲ್ಲಿ 3 ರೀತಿಯಾದ ಒಂದು ಟೈಪ್ಸ್ ಆಫ್ ಎಂಡೋಸ್ಪರ್ಮ್ ಫಾರ್ಮೇಷನ್ ನಾವು ನೋಡ್ತಾ ಹೋಗ್ತೀವಿ. 3 ಟೈಪ್ಸ್ ಆಫ್ ಎಂಡೋಸ್ಪರ್ಮ್. ಓಕೆ, 3 ಟೈಪ್ಸ್ ಆಫ್ ಎಂಡೋಸ್ಪರ್ಮ್ಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ವಿಚ್ ಆರ್ ದೋಸ್ ಅಂತ ಹೇಳ್ತಾ ಹೋದರೆ, ಫಸ್ಟ್ ಒನ್ನನ್ನು ನಾವು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ನೇಮ್ಡ್ ಆಸ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಓಕೆ,
ಸೊ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತಾ ಹೋಗ್ತೀವಿ. ಸೊ ವಾಟ್ ಇಟ್ ಮೆಂಟ್ ಬೈ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ಎ ಕೈಂಡ್ ಆಫ್ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಆರ್ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಿರುತ್ತೆ, ಸೊ ಏನೊಂದು ಎಂಡೋಸ್ಪರ್ಮ್ ಇರ್ತಕ್ಕಂಥ ನ್ಯೂಕ್ಲಿಯಸ್ ವಾಟ್ ಎವರ್ ದಟ್ ಇಟ್ ಈಸ್ ದೇರ್, ಇಟ್ ಸ್ಟಾರ್ಟ್ ಟು ಡಿವೈಡ್ ಆರ್ ಇಟ್ ಅಂಡರ್ಗೋಸ್ successive nuclear division. Okay, nothing but that ನಾವು ಕ್ಯಾರಿಯೋಕೈನೆಸಿಸ್ ಅಂತ ಏನು ಕರಿತೀವಿ ಸೈಂಟಿಫಿಕ್ ವರ್ಡಲ್ಲಿ. ಸೊ ಆ ರೀತಿಯಾದ ಒಂದು ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನಲ್ಲಿ ಇದು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಬೈ ದ ಪ್ರೋಸೆಸ್ ಆಫ್ ಮೈಟೋಸಿಸ್ ಅಂತಕ್ಕಂಥ ಒಂದು ನ್ಯೂಕ್ಲಿಯರ್ ಡಿವಿಷನ್ ಮುಖಾಂತರ ಡಿವಿಷನ್ ಪ್ರೋಸೆಸ್ ಮುಖಾಂತರ ನ್ಯೂಕ್ಲಿಯರು ಕಂಟಿನ್ಯೂಸ್ ಆಗಿ ಡಿವಿಷನ್ ಆಗಿ ವಾಟ್ ಎವರ್ ದಟ್ ಈ ಒಂದು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅನ್ನೋಂಥದ್ದು ಬೆಳೆಯುತ್ತೆ ಅಥವಾ ಫಾರ್ಮ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋದು. ಸೊ ನಂಬರ್ನ ವಿಷಯಕ್ಕೆ ಬಂದರೆ ಇಟ್ ಮೇ ಹ್ಯಾವಿಂಗ್ ಫ್ಯೂ ಥೌಸಂಡ್ಸ್ ಆಫ್ ನ್ಯೂಕ್ಲಿಯೈ. ಓಕೆ, ಎಲ್ಲಿವರೆಗೂ ಡಿವೈಡ್ ಆಗುತ್ತೆ ಅಂದರೆ 1,000ದಷ್ಟು ನ್ಯೂಕ್ಲಿಯೈ, ಅಪ್ರಾಕ್ಸಿಮೇಟ್ 1,000ದಷ್ಟು ನ್ಯೂಕ್ಲಿಯೈಗಳು ಡೆವಲಪ್ ಆಗ್ತಾ ಹೋಗಬೇಕು. ಅಲ್ಲಿವರೆಗೂ ಕೂಡ ತನ್ನ ಒಂದು ಡಿವಿಷನ್ ಮಾಡಿ ಅಷ್ಟು ಒಂದು ಥೌಸಂಡ್ಸ್ ಆಫ್ ನ್ಯೂಕ್ಲಿಯೈನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಪ್ರೊಡ್ಯೂಸ್ ಮಾಡಾದ ನಂತರ ಸೊ ಇಟ್ ಫಾರ್ಮ್ಸ್ ದಿ ಎ ಕೈಂಡ್ ಆಫ್ ಅದರಲ್ಲೇ ಒಂದು ಡಿವಿಷನ್ ಅಥವಾ ಸೆಲ್ ವಾಲ್ ಫಾರ್ಮೇಷನನ್ನು ಮಾಡ್ಕೊಳ್ತಾ ಹೋಗುತ್ತೆ. ಸೊ ಆಫ್ಟರ್ ದಟ್ ದ ಸೆಲ್ ವಾಲ್ ವಿಲ್ ಬಿ ಫಾರ್ಮ್. ಸೆಲ್ ವಾಲ್ ಅನ್ನೋವಂಥದ್ದು ಫಾರ್ಮ್ ಆಗ್ತಾ ಹೋಗುತ್ತೆ. ಓಕೆ, ಇಷ್ಟು ರೀತಿಯಾದ ಪ್ರೋಸೆಸ್ ಆಗಿ ಫೈನಲ್ ಆಗಿ ವಾಟ್ ಎವರ್ ದಟ್ ಸೆಲ್ ವಾಲ್ ಫಾರ್ಮೇಷನ್ ಆಗಿ ಸೊ ಅದು ಡೆಪಾಸಿಟ್ ಆಗ್ತಾ ಡೆಪಾಸಿಟ್ ಆಗಿ ವಾಟ್ ಎವರ್ ದಟ್ ಏನೊಂದು ಡೆವಲಪಿಂಗ್ ಎಂಬ್ರಿಯೋಗೆ ನರಿಶ್ಮೆಂಟನ್ನು ಕೊಡ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆ, ಸೊ ನ್ಯೂಕ್ಲಿಯರ್ ಎಂಡೋಸ್ಪರ್ಮಿಗೆ ಬೆಟರ್ ಎಕ್ಸಾಂಪಲ್ ಯಾವುದು ಅಂದರೆ ನಥಿಂಗ್ ಬಟ್ ದಟ್ ನಮ್ಮ ಒಂದು ಕೊಕೊನಟ್. ಓಕೆ, ಕೊಕೊನಟ್ ಏನಿದೆ ಅದನ್ನು ನಾವು ಈಗ ನ್ಯೂಕ್ಲಿಯರ್ ಎಂಡೋಸ್ಪರ್ಮಿಗೆ ಒಂದು ಬೆಟರ್ ಎಕ್ಸಾಂಪಲ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಏನೋ ಡಯಾಗ್ರಾಮೆಟಿಕ್ ರೆಪ್ರೆಷನ್ ಇದೆ. ಸೊ ನ್ಯೂಕ್ಲಿಯರ್ ಏನೊಂದು ಇದಕ್ಕೆ ಎಂಡೋಸ್ಪರ್ಮ್ ಫಾರ್ಮೇಷನ್ಗೆ ಸೊ ಯು ಕ್ಯಾನ್ ಸಿ ದಟ್. ಸೊ ಇಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಈ ಮೂರನ್ನು ಕೂಡ ನಾವು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅಂದರೆ ಫಸ್ಟ್ ವಾಟ್ ಎವರ್ ದಟ್ ಇಟ್ ಅಂಡರ್ಗೋಸ್ ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್. ಸೊ ಈ ಒಂದು ಪಾರ್ಟ್ ಏನಿದೆ ಸಕ್ಸೆಸಿವ್ ನ್ಯೂಕ್ಲಿಯರ್ ಡಿವಿಷನ್ ಆಗಿ ಸೆಲ್ ವಾಲ್ ಏನಿರುತ್ತೆ ಒಳ್ಳೆ ಎಂಬ್ರಿಯೋ ಇರುತ್ತೆ. ಸೊ ಇದನ್ನು ನಾವು ಊಸ್ಪೋರ್ ಅಂತೀವಿ ಅಥವಾ ಆಫ್ಟರ್ ಫರ್ಟಿಲೈಸೇಷನ್ ಏನು ಎಂಬ್ರಿಯೋ ಇರುತ್ತೆ ಇದು ಇಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಇಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ಅದಾದ ನಂತರ ಇದು ಸುತ್ತಲೂ ಕೂಡ ಅಷ್ಟೇ ನ್ಯೂಕ್ಲಿಯಸ್ಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಆರ್ ಸೆಟ್ ಟು ಬಿ ದಟ್ ನ್ಯೂಕ್ಲಿಯಸ್ ಅಂತ ನಾವು ಹೇಳ್ತಾವರು. ಸೊ ಅದ್ರ ಜೊತೆಗೆ ಕೆಲವೊಂದು ಸೆಲೆಕ್ಟೆಡ್ ವ್ಯಾಕ್ಯೂಲ್ಸ್ನು ಕೂಡ ಅದರೊಳಗೆ ಫಾರ್ಮೇಷನನ್ನು ಮಾಡ್ಕೊತ ಹೋಗುತ್ತೆ. ಓಕೆ, ಸೊ ವ್ಯಾಕ್ಯೂಲ್ಸ್ ವಿಲ್ ಬಿ ಫಾರ್ಮ್ ಫಾರ್ ದಿ ಸ್ಟೋರೇಜ್ ಆಫ್ ಫುಡ್ ಮೆಟೀರಿಯಲ್ಸ್ ಆರ್ ವೇಸ್ಟ್ ಮೆಟೀರಿಯಲ್ಸ್. ಸೊ ಏನು ಸೆಲ್ ಡಿವಿಷನ್ ಆಗಿ ವೇಸ್ಟ್ ಮೆಟೀರಿಯಲ್ ಇರ್ಬೋದು ಫುಡ್ ಮೆಟೀರಿಯಲ್ ಇರ್ಬೋದು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ಊಸ್ಪೋರ್ ಅಂತ ಹೇಳ್ಬೋದು ಅಥವಾ ಎಂಬ್ರಿಯೋ ಅಂತ ಹೇಳ್ಬೋದು. ಸೊ ಇದನ್ನು ನಾವು ನ್ಯೂಕ್ಲಿಯೈಗಳು ಡಿವೈಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದಟ್ ದೀಸ್ ಆರ್ ಸೆಟ್ ಟು ಬಿ ದಟ್ ವ್ಯಾಕ್ಯೂಲ್ಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ರೀತಿಯಾದ ಡಿವಿಷನ್ ಆಗಿ ನೆಕ್ಸ್ಟ್ ಇದರಲ್ಲೇನೆ ತನ್ನ ಚೇಂಜಸ್ನ ಮಾಡ್ಕೊಳ್ತಾ ಹೋಗುತ್ತೆ, ಸೆಕೆಂಡ್ ಸ್ಟೇಜ್ಗೆ ಹೋಗುತ್ತೆ. ಓಕೆ, ಸೊ ಸೆಕೆಂಡ್ ಸ್ಟೇಜ್ಗೆ ಆಗ್ತಿದೆ ಹಂಗೆ ಊಸ್ಪೋರ್ ಅಂಥದ್ದು ವಾಟ್ ಎವರ್ ದಟ್ ಎಂಬ್ರಿಯೋ ಕಂಪ್ಲೀಟ್ ಎಂಬ್ರಿಯೋ ಆಗಿ ತನ್ನ ಪಾಡಿಗೆ ತನ್ನ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಏನೊಂದು ಥೌಸಂಡ್ಸ್ ಆಫ್ ನ್ಯೂಕ್ಲಿಯಸ್ಗಳ ಎಲ್ಲ ಡಿವೈಡ್ ಆಗಿ ಇಲ್ಲೆಲ್ಲ ಸ್ಮಾಲ್ ನ್ಯೂಕ್ಲಿಯಸ್ನ ನೀವು ನೋಡ್ಬೋದು. ಸೊ ಇದೆಲ್ಲ ಥೌಸಂಡ್ಸ್ ಆಫ್ ನ್ಯೂಕ್ಲಿಯೈಗಳು ಫಾರ್ಮ್ ಆಗಿ ಸೊ ವಾಟ್ ಎವರ್ ದಟ್ ಏನೊಂದು ಹೊರಗಡೆ ಇರ್ತಕ್ಕಂಥ ಲೇಯರ್ ಏನಿದೆ ಅದ್ರ ಸುತ್ತಲೂ ಕೂಡ ಡೆಪಾಸಿಷನ್ನ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಸುತ್ತಲೂ ಕೂಡ ಡೆಪಾಸಿಷನ್ ಮಾಡ್ಕೊಂಡಾಗ ವಾಟ್ ಎವರ್ ದಟ್ ಮಧ್ಯದಲ್ಲಿ ಒಂದು ಲಿಕ್ವಿಡ್ ಹ್ಯಾಲೋ ವ್ಯಾಕ್ಯೂಲ್ಸ್ ಎಲ್ಲ ಇರ್ತಲ್ಲ ಇದೆಲ್ಲ ಒಂದು ಕಡೆ ಸೇರ್ಕೊಂಡು ಒಂದು ಲಿಕ್ವಿಡ್ ನೇಚರ್ನ ಅದು ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇದನ್ನೇ ನಾವು ವಿ ಕಾಲ್ಡ್ ಹ್ಯಾಸ್ ಕೋಕೋನಟ್ ಮಿಲ್ಕ್ ಅಂತ ಕರೆಯುವಂಥದ್ದು. ಓಕೆನಾ, ಅಮಾಂಗ್ ದಿ ಕೋಕೋನಟಲ್ಲಿ ಎಕ್ಸಾಂಪಲ್ ನಾನು ತಗೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದು ಏನಿರುತ್ತೆ ಅದನ್ನು ನಾವು ಕೋಕೋನಟ್ ಮಿಲ್ಕ್ ಅಂತ ಹೇಳ್ತೀವಿ. ಸೊ ವಾಟ್ ಇದು ಸುತ್ತಲೂ ಇರ್ತಕ್ಕಂಥ ನಾವು ತಿಂತಕ್ಕಂಥ ಕಾಯಿ ಇರುತ್ತೆ ಮೀಟ್ ಅಂತ ಹೇಳ್ತೀವಿ. ಓಕೆನಾ, ಕೋಕೋನಟ್ ಮೀಟ್ ಅಂತ ಕರಿತೀವಿ. ಸೊ ಅದು ಇಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ ಎಂಡೋಸ್ಪರ್ಮ್ ಅಲ್ಲಿ. ಮಧ್ಯದಲ್ಲಿ ಆ್ಯಲನ್ ಎಚ್ ಅಂತದ್ದು ಒಂದು ಏನೊಂದು ವ್ಯಾಕ್ಯೂಲ್ಸ್ ಇರುತ್ತೆ ಅದು ಕೋಕೋನಟ್ ಮಿಲ್ಕನ್ನು ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗೋದು. ಸೊ ಬರ್ತಾ ಏನಾಗುತ್ತೆ ಅಂದರೆ ಈ ಒಂದು ಕೋಕೋನಟ್ ಮಿಲ್ಕ್ನ ಲೆವೆಲ್ಲು ಕಮ್ಮಿ ಆಗ್ತಾ ಹೋಗುತ್ತೆ, ಬಟ್ ಈ ಒಂದು ಸುತ್ತ ಇರ್ತಕ್ಕಂಥ ಕೋಕೋನಟ್ ಮೀಟ್ನ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ.
ಅಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಈ ಒಂದು ನೇಚರ್ ಇರುತ್ತೆ. ಸೊ ಸ್ಟಾರ್ಟಿಂಗ್ ಎಳೆದಿದ್ರೆ ಸೊ ಅದರಲ್ಲಿ ನಮ್ಗೆ ಯಾವ ರೀತಿಯಾದ ಎಳ್ನೀರು ಸಿಗಲ್ಲ. ಅದೇ ಒಂದು ಲೆವೆಲ್ಗೆ ಬಲಿಯೋದಕ್ಕೂ ಮುಂಚೆ ಒಂದು ಸ್ವಲ್ಪ ದಪ್ಪ ಆದರೆ ಅದರಲ್ಲಿ ನಮಗೆ ಎಳ್ನೀರಿನ ಕಂಟೆಂಟ್ ಜಾಸ್ತಿ ಇರುತ್ತೆ, ಬಟ್ ಕಾಯಿ ಜಾಸ್ತಿ ಸಿಗಲ್ಲ. ಸೊ ಅದೇ ಬೆಳೀತಾ ಅದೇನೆ ಎಳ್ನೀರೆಲ್ಲ ಬತ್ತೋಗಿ ಕಾಯಿ ಮಾತ್ರ ಸಿಗುತ್ತೆ ಅಲ್ಲ. ಸೊ ಅದು ಕಾಮನ್ ಆಗಿ ಗೊತ್ತಿರೋ ನೇಚರು. ಸೊ ಲೈಕ್ ದಟ್ ಇಲ್ಲೂ ಕೂಡ ಅಷ್ಟೇ ಬರ್ತಾ ಈ ಒಂದು ಕೋಕೋನಟ್ ಮಿಲ್ಕ್ ಏನಿರುತ್ತೆ, ಸೊ ಇದು ಒಂದು ಸಾಲಿಡಿಫೈ ಆಗಿ ಕೋಕೋನಟ್ ಮೀಟ್ ಆಗಿ ಡೆಪಾಸಿಟ್ ಆಗುತ್ತೆ. ಸೊ ಫೈನಲಿ ಇಟ್ ವಿಲ್ ಬಿ ಫಾರ್ಮ್ಸ್ ಲೈಕ್ ದಟ್. ಓಕೆನಾ. ಸೊ ಇಲ್ಲಿರೋದನ್ನು ನಾವು ಎಂಬ್ರಿಯೋ ಅಂತ ಕರಿಬೋದು. ಓಕೆ. ಸೊ ದಿಸ್ ಇಸ್ ಅಬೌಟ್ ದಟ್ ಎಂಬ್ರಿಯೋ. ಇದು ಸುತ್ತಲೂ ಕೂಡ ಅಷ್ಟೇ ಎಂಡೋಸ್ಪರ್ಮ್ ಫಾರ್ಮ್ ಆಗಿ ಸೊ ವಾಟ್ ಔಟ್ ದಟ್ ಏನೊಂದು ಮೀಟ್ ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಅದೆಲ್ಲ ನಾವು ಎಂಡೋಸ್ಪರ್ಮ್ ಅಂತ ಹೇಳ್ತೀವಿ. ಸೊ ಈ ರೀತಿಯಿಂದ ನಾವು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಹೇಳ್ತಾ ಹೋಗ್ತೀವಿ. ಫಸ್ಟ್ ನ್ಯೂಕ್ಲಿಯರ್ ಡಿವಿಷನ್ ಆಗಿ ಫರ್ದರ್ ಥೌಸಂಡ್ಸ್ ಆಗಿ ಆಮೇಲೆ ಇದೆಲ್ಲ ಒಂದು ಕಡೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ವ್ಯಾಕ್ಯೂಲ್ ಕಂಟೆಂಟ್ ಏನಿರುತ್ತೆ ಅದರಲ್ಲಿ ಮಿಲ್ಕ್ ಕಂಟೆಂಟ್ ಇರುತ್ತೆ, ಬರ್ತಾ ಅದು ಜಸ್ಟ್ ಸಾಲಿಡಿಫೈ ಆಗುತ್ತೆ ಅಂತ ಹೇಳ್ಬೋದು. ಎಂಬ್ರಿಯೋ ಮಾತ್ರ ಅದೇ ರೀತಿಯಾಗಿ ಇರುತ್ತೆ. ಸೊ ಇದನ್ನು ನಾವು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಈ ಒಂದು 3 ಟೈಪ್ಸ್ ಆಫ್ ಎಂಡೋಸ್ಪರ್ಮ್ ಅಲ್ಲಿ ಫಸ್ಟ್ ಟೈಪು ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಅನ್ನು ನಾವು ವಿ ಕಾಲ್ಡ್ ಆಸ್ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಓಕೆ. ಸೊ ಇಟ್ ಈಸ್ ನೇಮ್ಡ್ ಆಸ್ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ನೇಮನ್ನು ಕೊಡ್ತಾ ಹೋಗ್ಬೋದು. ಸೊ ವಾಟ್ ವಿಲ್ ಅಕರ್ ಇನ್ ದಿ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಹೇಳ್ತಾ ಹೋದ್ರೆ ದ ಡಿವಿಷನ್ ಆಫ್ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫಾಲೋಡ್ ಬೈ ದಿ ವಾಲ್ ಫಾರ್ಮೇಶನ್. Okay, here that the division of endosperm nuclei, the division of endosperm nuclei followed by cell wall formation. Okay. ಸೊ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ನಾವೇನು ಕೇಳಿದ್ವಿ, ಜಸ್ಟ್ ನ್ಯೂಕ್ಲಿಯಸ್ ಮಾತ್ರ ಡಿವಿಷನ್ ಆಗ್ತಾ ಹೋಗುತ್ತೆ. ಇಟ್ ಮೀನ್ಸ್ ದಟ್ ನಾವೇನೊಂದು ಸೈಂಟಿಫಿಕಲಿ ಕ್ಯಾರಿಯೋಕೈನೆಸ್ ಅಂತ ಏನು ಕರಿತೀವಿ. ಬಟ್ ಸೆಲ್ಯುಲರ್ ಎಂಡೋಸ್ಪರ್ಮ್ ಅಲ್ಲಿ ಆ ರೀತಿ ಅಲ್ಲ, ನ್ಯೂಕ್ಲಿಯರ್ ಡಿವಿಷನ್ ಆಗ್ತಿ ಹಂಗಾದ್ರೆ ಸುತ್ತಲೂ ಕೂಡ ಸೆಲ್ಗಳು ಫಾರ್ಮ್ ಆಗ್ಬೋದು. ಓಕೆ. ಸಡನ್ಲಿ ಬೋತ್ ಕ್ಯಾರಿಯೋಕೈನೆಸ್ ಮತ್ತು ಸೈಟೋಕೈನೆಸಿಸ್ ಎರಡು ಕೂಡ 1 by 1 ಫಾಲೋಯಿಂಗ್ ಆಗಿ ಆಗ್ತಾ ಹೋಗುತ್ತೆ ಅನ್ಬೋದು. ಅದನ್ನು ನಾವು ಸೆಲ್ಯುಲರ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ ಈ ರೀತಿಯಾದ ಒಂದು ವಾಲ್ ಫಾರ್ಮೇಷನ್ನು ಸೊ ಯಾವ ಒಂದು ಪ್ರೋಸೆಸ್ ಆಗುತ್ತೆ, ಡಯಾಗ್ರಾಮೆಟಿಕಲ್ ರೆಪ್ರೊಡಕ್ಷನ್ ನಾವು ನೋಡ್ತಾ ಹೋದರೆ, ಸೊ ಬಿಫೋರ್ ದಟ್ ಎಕ್ಸಾಂಪಲ್ನ ನಾವು ತಗೊಳ್ತಾ ಹೋಗೋಣ. ಸೊ ಸೆಲ್ಯುಲರ್ ಎಂಡೋಸ್ಪರ್ಮ್ ಅನ್ನೋದು ಕಾಮನ್ ಆಗಿ ದತ್ತುರ ಅಂತಕ್ಕಂಥ ಏನೊಂದು ಪ್ಲಾಂಟ್ ಇದೆ ಅದರಲ್ಲಿ ನಾವು ಸೆಲ್ಯುಲರ್ ಎಂಡೋಸ್ಪರ್ಮ್ನ ನಾವು ಜಾಸ್ತಿ ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಓಕೆ. ಸೊ ಡಯಾಗ್ರಾಮೆಟಿಕಲ್ ರೆಪ್ರೊಡಕ್ಷನ್ ನಾವು ನೋಡ್ತಾ ಹೋದ್ರೆ ಹೌ ಇಟ್ ವಿಲ್ ಬಿ ಸೆಲ್ಯುಲರ್ ಎಂಡೋಸ್ಪರ್ಮ್ ಅಂದರೆ, ಸೊ ಇಲ್ಲಿ ನೀವು ಡಯಾಗ್ರಾಮನ್ನು ನೀವು ನೋಡ್ಬೋದು. ಓಕೆ. ಸೊ ದಿಸ್ ಇಸ್ ಅಬೌಟ್ ದಟ್ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಸೊ ಯಾವ ರೀತಿಯಾಗಿ ಒಂದು ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ ಅಂದರೆ, ಇಟ್ ಯೂಶುವಲಿ ಅಕರ್ಸ್ ದಿ ಟ್ರಾನ್ಸ್ವರ್ಸ್ ಆರ್ ವರ್ಟಿಕಲ್. ಓಕೆನಾ. ಸೊ ಒಂದು ಸೆಲ್ ಡಿವಿಷನ್ ಬೇಕಾದ್ರೆ ಒಂದೊಂದು ಸರಿ ಟ್ರಾನ್ಸ್ಫರ್ ಆಗುತ್ತೆ, ಇನ್ನೊಂದು ಸರಿ ವರ್ಟಿಕಲ್ ಆಗಿ ಆಗುತ್ತೆ. ಸೊ ಈ ರೀತಿಯಾದೊಂದು ಡಿವಿಷನ್ ಅದು ನೋಡುತ್ತೆ ಅಂತ ಹೇಳ್ಬೋದು. ಫಸ್ಟ್ ವಾಟ್ ಎವರ್ ದಟ್ ಈ ಒಂದು ನ್ಯೂಕ್ಲಿಯಸ್ ಏನಿರುತ್ತೆ, ಸೊ ಫಸ್ಟ್ ಈ ಒಂದು ನ್ಯೂಕ್ಲಿಯಸ್ ಡಿವಿಷನ್ ಆಗುತ್ತೆ. ಬಟ್ ಊಸ್ಪೋರ್ ಎಂಬ್ರಿಯೋಗೆ ಅಥವಾ ಊಸ್ಪೋರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಆಗಲ್ಲ. ಹ್ಯಾವ್ ಟು ರಿಮೆಂಬರ್ ದಟ್, ಅದು ನೆನಪಿರಬೇಕು. ಸೊ ಎಂಡೋಸ್ಪರ್ಮ್ ಅಥವಾ ಊಸ್ಪೋರ್ ಐತೆ ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ. ಜಸ್ಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಟ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಮಾತ್ರ ನಾವು ಡಿಸ್ಕಷನ್ನ ಮಾಡ್ತೀವಂಥದ್ದು. ಫಸ್ಟು ನಾನು ಹೇಳಿದಾಗೆ ನ್ಯೂಕ್ಲಿಯಸ್ ಅನ್ನೋಂಥದ್ದು ಡಿವಿಷನ್ ಆಗುತ್ತೆ, 1 ನ್ಯೂಕ್ಲಿಯಸ್ 2 ನ್ಯೂಕ್ಲಿಯಸ್ಸು. ಅದಾದಮೇಲೆ ಅದ್ರ ಸುತ್ತಲೂ ಕೂಡ ವ್ಯಾಕ್ಯೂಲ್ಸ್ಗಳು ಫಾರ್ಮೇಷನನ್ನು ಮಾಡ್ಕೊಳ್ತಾ ಹೋಗುತ್ತೆ. ಓಕೆ. ಸೊ ಯಾವಾಗ ವ್ಯಾಕ್ಯೂಲ್ ಫಾರ್ಮೇಷನ್ಗಳು ಆಯಿತು, ಸೊ ಈಗ ಟ್ರಾನ್ಸ್ಫರ್ಸ್ ಆಗಿ ಒಂದು ಸೆಲ್ ಡಿವಿಷನ್ ಆಗುತ್ತೆ. ಓಕೆ. ನೆಕ್ಸ್ಟ್ ದಟ್ ಈ ಒಂದು ಟ್ರಾನ್ಸ್ಫರ್ಸ್ ಆಗಿ ಒಂದಿದ್ದಂಥದ್ದು 2 ಸೆಲ್ ಆದಮೇಲೆ ಇದು ಫರ್ದರ್ ಗೋ ಆನ್ ಡಿವಿಷನ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ವಾಟ್ ಎವರ್ ದಟ್ ಊಸ್ಪೋರ್ ಅಂತದ್ದು ಇಲ್ಲಿ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಿದೆ, ಅದ್ರ ಜೊತೆಗೆ ಏನೊಂದು ಎಂಡೋಸ್ಪರ್ಮ್ ಇದೆ ಅದು ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಟ್ರಾನ್ಸ್ಫರ್ಸು ವರ್ಟಿಕಲ್. ಓಕೆ. ಸೊ ಈ ರೀತಿಯಾಗಿ 1 by 1 ಫಾಲೋಡ್ ಬೈ ಟ್ರಾನ್ಸ್ಫರ್ಸ್ ಆ್ಯಂಡ್ ವರ್ಟಿಕಲ್ ಆ ರೀತಿಯಾಗಿ ಡಿವಿಷನನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಸೊ ಸ್ಟಾರ್ಟ್ ಆದ ನಂತರ ವಾಟ್ ಎವರ್ ದ ನ್ಯೂಕ್ಲಿಯರ್ ಡಿವಿಷನ್ ಆಯಿತು ಅಂದರೆ ಇಟ್ ಇಸ್ ಫಾಲೋಡ್ ಬೈ ದಿ ಸೆಲ್ ವಾಲ್ ಡಿವಿಷನ್. ಓಕೆ. ನೆಕ್ಸ್ಟ್ ಇಟ್ ವಿಲ್ ಬಿ ಮೂವ್ ಟು ದಿ, ಸೊ ಎಂಬ್ರಿಯೋ ಅದೇ ರೀತಿಯಾಗಿಯೇ ಉಳ್ಕೊಳ್ಳುತ್ತೆ. ಓಕೆ. ಕ್ಯಾನ್ ಸಿ ದಿಸ್ ಇಸ್ ಅಬೌಟ್ ದಟ್. ಇಲ್ಲಿ ಎಂಬ್ರಿಯೋ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ
ವಾಟ್ ಎವರ್ ದಟ್ ಎಂಡೋಸ್ಪರ್ಮ್ ಕೂಡ ಡೆವಲಪ್ ಆಗುತ್ತೆ, ಪೂರ್ತಿ ಕವರ್ ಆಗುತ್ತೆ. ಓಕೆನಾ. ಸೊ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಆಗ್ತಾರೆ ಯಾವುದೇ ರೀತಿಯ ಕೋಕೋನಟ್ ಮಿಲ್ಕ್ ಫಾರ್ಮೇಷನ್ ನೋಡಿದ್ರೆ ಜಸ್ಟ್ ಡಿವಿಷನ್ ಅನ್ನು ತೋರಿಸುತ್ತೆ. ಬಟ್ ಏನು ಅಂದರೆ ಸೊ ನ್ಯೂಕ್ಲಿಯಸ್ ಡಿವಿಷನ್ ಆಗ್ತಿದ್ದಂಗೆ ಫಾಲೋಡ್ ಬೈ ಸೆಲ್ಯುಲಾರ್ ಡಿವಿಷನ್, ಸೆಲ್ ವಾಲ್ ಕೂಡ ಫಾರ್ಮೇಷನ್ ಅದರಿಂದನೇ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಸೆಲ್ಯುಲಾರ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಅಥವಾ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ನಾವು ಕರಿಬೋದು. So next we will be go on discussing about that third type of the endosperm formation is nothing but ellipsoid endosperm formation. Okay, ellipsoid endosperm formation ಅಂತ ಕರೀಬೋದು. Okay, so ellipsoid endosperm formation ಅಲ್ಲಿ ಯಾವ ರೀತಿಯಾದ ಒಂದು ಎಂಡೋಸ್ಪರ್ಮ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ ಹೋದ್ರೆ, so it is a kind of intermediate type of endosperm formation. Okay, so intermediate type of endosperm formation. Okay, so intermediate type of endosperm formation ನಾವು ಸೊ ಎಲೋಬಾಯಿಲ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇಂಟರ್ಮೀಡಿಯೇಟ್ ಅಂದರೆ ಏನು ಅಂದರೆ ಫಸ್ಟು ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ. Okay, the nuclear division will be occur at the first part. Next it is followed by the transverse wall formation. Transverse wall formation ಅಂತ ಕರಿತೀವಿ. ಓಕೆ, ಫಸ್ಟ್ ನ್ಯೂಕ್ಲಿಯರ್ ಡಿವಿಷನ್ ಅಂತ ರಾತ್ರಿದಂಗೆ ಇಟ್ ಈಸ್ ಫಾಲೋಡ್ ಬೈ ದಿ ಟ್ರಾನ್ಸ್ವರ್ಸ್ ವಾಲ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿಯಾದ ಡಿವಿಷನ್ ಅನ್ನು ನಾವು ವಾಟ್ ಎವರ್ ದಟ್ ಎಲೋಬಾಯಿಲ್ ನ್ಯೂಕ್ಲಿಯರ್ ಡಿವಿಷನ್ ಅಂತ ಅಥವಾ ಎಂಡೋಸ್ಪರ್ಮ್ ಫಾರ್ಮೇಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಯಾವಾಗ ಈ ರೀತಿಯಾದ ಟ್ರಾನ್ಸ್ವರ್ಸ್ ವಾಲ್ ಫಾರ್ಮೇಷನ್ ಆಗುತ್ತೆ, ಸೊ ಇದರಲ್ಲಿ ಎರಡು ರೀತಿಯಾದ ಒಂದು ಸೆಲ್ಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಎರಡು ರೀತಿಯಾದ ಸೆಲ್ಸ್ ಯಾವುದು ಅಂದರೆ ಎ ಕೈಂಡ್ ಆಫ್ ಸ್ಮಾಲರ್, ಓಕೆ, ಸೊ ವಿಚ್ ಈಸ್ ಸೆಟ್ ವಿತ್ ದಟ್ ಚಲಾಜಲ್ ಸೆಲ್ ಅಂತ ಕರಿತೀವಿ. ಓಕೆ, ಚಿಕ್ಕದಾಗಿರೋದನ್ನ ಒಂದು ಚಲಾಜಲ್ ಸೆಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ಏನೊಂದು ಫ್ರೀ ನ್ಯೂಕ್ಲಿಯಸ್ಗಳು ಫಾರ್ಮೇಷನ್ ನಾವು ನೋಡ್ತಾ ಹೋಗ್ತೀವಿ. ಚಲಾಜಲ್ ಸೆಲ್ ಏನಂತೆ, ಸೊ ಇದರಲ್ಲಿ ಫ್ರೀ ನ್ಯೂಕ್ಲಿಐ ಫಾರ್ಮೇಷನ್ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಸೊ ಇದಾದ ನಂತರ ಇಟ್ ಈಸ್ ಎ ಕೈಂಡ್ ಆಫ್ ಲಾರ್ಜರ್. ಓಕೆನಾ, ಸೊ ಲಾರ್ಜರ್ ಪಾರ್ಟ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಎಂಬ್ರಿಯೋ ಅನ್ನೋದು ಡೆಪಾಸಿಟ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಲಾರ್ಜರ್ ವಿಲ್ ಬಿ ಎಂಬ್ರಿಯೋ ಕಂಟೆಂಟ್ ನಾವು ನೋಡ್ತೀವಿ ಅಂತ ಹೇಳ್ತಾ ಹೋಗ್ಬೋದು, ಅಥವಾ ಡೆವಲಪಿಂಗ್ ಎಂಬ್ರಿಯೋ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಈ ಒಂದು ಚಲಾಜಲ್ ಸೆಲ್ ಏನಿರುತ್ತೆ ಅಥವಾ ಫ್ರೀ ನ್ಯೂಕ್ಲಿಯೈ ಏನು ಫಾರ್ಮ್ ಆಗುತ್ತೆ, ಸೊ ನಾಟ್ ಓನ್ಲಿ ಚಲಾಜಲ್ ಸೆಲ್ಲಲ್ಲಿ ಮಾತ್ರ ಅಲ್ಲ, ಸ್ಮಾಲರು ಮತ್ತು ಲಾರ್ಜರ್ ಎರಡರಲ್ಲೂ ಕೂಡ ಒಂದು ಫ್ರೀ ನ್ಯೂಕ್ಲಿಯೈನ ನಾವು ಫಾರ್ಮೇಷನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ದಟ್ ಏನೊಂದು ಎಲೋಬಾಯಿಲ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಏನು ವಾಟ್ ಎವರ್ ದಟ್ ಆಫ್ಟರ್ ದಟ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಆದಮೇಲೆ ಸೊ ಡೆವಲಪ್ ಆಗ್ತಕ್ಕಂಥ ಒಂದು ಏನೊಂದು ಸೀಡ್ಸ್ ನಮಗೇನು ಸಿಗುತ್ತೆ ಅದಕ್ಕೆ ಒಂದು ನೇಮನ್ನು ಕೊಡ್ತಾ ಹೋಗ್ತೀವಿ. ದೋಸ್ ಕೈಂಡ್ ಆಫ್ ದಿ ಸೀಡ್ಸ್ ಆರ್ ನೇಮಡ್ ಆಸ್ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ನೇಮನ್ನು ಕೊಡ್ತಾ ಹೋಗ್ತೀವಿ. ಯಾಕೆಂದರೆ ಅದರಲ್ಲಿ ಎಂಡೋಸ್ಪರ್ಮ್ ಕಂಟೆಂಟ್ ಇರೋದೇ ಇಲ್ಲ. ವಾಟ್ ಎವರ್ ದ ಸೀಡ್ ಫಾರ್ಮೇಷನ್ ಆಗಬೇಕು ಅಂದರೆ ಕಂಪ್ಲೀಟ್ ಎಂಡೋಸ್ಪರ್ಮ್ನ ಇದು ಕನ್ಸ್ಯೂಮ್ ಮಾಡಿದ್ಮೇಲೆ ಅದು ಸೀಡ್ಗಳು ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ರಿಮೈನಿಂಗ್ ಏನು ಕೋಕೋನಟಲ್ಲಿ ನಮಗೆ ಸಿಗೋ ಥರ ಕಾಯಿ ಇರ್ಬೋದು ಅಥವಾ ಏನು ಕೋಕೋನಟ್ ಮಿಲ್ಕ್ ಇರ್ಬೋದು, ಅದು ಯಾವುದು ಕೂಡ ನಮಗೆ ಸಿಗೋದಿಲ್ಲ, ಹೋಲ್ ಸೀಡೇನೆ ಸಿಗುತ್ತೆ. ಯಾಕೆಂದರೆ ಆ ಒಂದು ಸೀಡ್ ಡೆವಲಪ್ ಆಗುತ್ತೆ ಕಂಪ್ಲೀಟ್ ಎಂಡೋಸ್ಪರ್ಮನ್ನು ಅದು ಕನ್ಸ್ಯೂಮ್ ಮಾಡೋದ್ರಿಂದ. ಸೊ ಕಂಪ್ಲೀಟ್ ಏನು ಫೈನಲ್ ಆಗಿ ನಮ್ಗೆ ಸಿಗ್ತಕ್ಕಂಥ ಸೀಡ್ಸ್ ಇರುತ್ತೆ ಅದನ್ನು ನಾವು ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಬೆಟರ್ ಎಕ್ಸಾಂಪಲ್ ಫಾರ್ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸಿಗೆ ಪೀನಟ್ಸ್. ಓಕೆ, ಪೀ ಇರ್ಬೋದು ಅಥವಾ ಗ್ರೌಂಡ್ ನಟ್ಸ್ ಇರ್ಬೋದು. ಓಕೆ, ಪೀ, ಗ್ರೌಂಡ್ ನಟ್ಸ್ ಅಥವಾ ಬೀನ್ಸು, ನಾವೇನು ಕಾಳುಗಳು ಅಂತ ಹೇಳ್ತೀವಿ ಅದೆಲ್ಲದೂ ಕೂಡ ಅಷ್ಟೇ ಎಲೋಬಾಯಿಲ್ ಎಂಡೋಸ್ಪರ್ಮ್ ಫಾರ್ಮೇಷನಲ್ಲಿ ನಾವು ಫಾರ್ಮೇಷನಿಂದನೇ ಪ್ರೋಸೆಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಜಸ್ಟ್ ಏನೊಂದು ಎಂಡೋಸ್ಪರ್ಮ್ ಇರುತ್ತೆ, ಇಟ್ ವಿಲ್ ಬಿ ಹೆಲ್ಪ್ ಫಾರ್ ದಿ ಸಪೋರ್ಟ್ಸ್ ದಿ ಡೆವಲಪಿಂಗ್ ಎಂಬ್ರಿಯೋ. ಸೊ ಇದೆಲ್ಲರೂ ಕೂಡ ಸಪೋರ್ಟೇ ಮಾಡೋವಂಥದ್ದು, ನ್ಯೂಕ್ಲಿಯರ್ ಕೂಡ ಸಪೋರ್ಟ್ ಮಾಡ್ತಾರೆ, ಸೆಲ್ಯುಲರ್ ಕೂಡ ಇದನ್ನು ಸಪೋರ್ಟನ್ನೇ ಮಾಡೋವಂಥದ್ದು ಎಂಡೋಸ್ಪರ್ಮ್ಗಳು. ಬಟ್ ಇದರಲ್ಲಿ ಮಾತ್ರ ಫೈನಲ್ ಆಗಿ ಬಂದಾಗ ನಮಗೆ ಎಂಡೋಸ್ಪರ್ಮ್ ಕಂಟೆಂಟೇ ಸಿಗಲ್ಲ. ಓಕೆ, ಕಂಪ್ಲೀಟಾಗಿ ಒಂದು ಎಂಬ್ರಿಯೋ ಡೆವಲಪ್ ಆಗಿ ಅಷ್ಟನ್ನು ಕೂಡ ಅದು ಕನ್ಸ್ಯೂಮ್ ಮಾಡ್ಕೊಂಡಿರುತ್ತೆ, ಅಥವಾ ಅದೇ ಸೀಡಾಗಿ ಫಾರ್ಮೇಷನನ್ನು ಏನೊಂದು ಮಾಡಿಫಿಕೇಷನ್ನ ಮಾಡ್ಕೊಳ್ಳುತ್ತೆ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ,
ಸೊ ಈ ಒಂದು ಎಲಬಾಯ್ಲ್ ಎಂಡೋಸ್ಪರ್ಮ್ನ ವಿಷಯಕ್ಕೆ ಬಂದರೆ ಯು ಕ್ಯಾನ್ ಸಿ ಜಸ್ಟ್ ಈ ಒಂದು ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದಟ್ ಎಲಬಾಯ್ಲ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಫಸ್ಟು ವಾಟ್ ಎವರ್ ದಟ್ ಸ್ಪೋರ್ಗಳು ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಒಂದು ಸ್ಪೋರನೇ ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಹೋಗುವಂಥದ್ದು. ಓಕೆ, ಫಸ್ಟ್ ಏನಾಗುತ್ತೆ ಅಂದರೆ ನ್ಯೂಕ್ಲಿಯರ್ ಡಿವಿಷನ್ ಅನ್ನು ನಾವು ನೋಡ್ಬೋದು. ಫಸ್ಟ್ ನ್ಯೂಕ್ಲಿಯರ್ ಡಿವಿಷನ್ ವಿಲ್ ಬಿ ಅಕರ್. ಸೊ ನ್ಯೂಕ್ಲಿಯರ್ ಡಿವಿಷನ್ ಆದ ನಂತರ ವಾಟ್ ಎವರ್ ದ ಟ್ರಾನ್ಸ್ಫರ್ ಸೆಕ್ಷನಲ್ಲಿ ಇಟ್ ವಿಲ್ ಬಿ ಡಿವಿಷನ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಫ್ರೀ ನ್ಯೂಕ್ಲಿಯೈಗಳು. ಸೊ ಈ ಒಂದು ಟ್ರಾನ್ಸ್ಫರ್ ಡಿವಿಷನ್ ಎರಡು ಪಾರ್ಟ್ ನಾವು ಮಾಡಿದ್ರೆ ಸ್ಮಾಲರ್ ಅಂಡ್ ದಿ ಲಾರ್ಜರ್. ನೆಕ್ಸ್ಟ್ ದಟ್ ಸ್ಮಾಲ್ ನ್ಯೂಕ್ಲಿಯೈಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಸ್ಮಾಲ್ ನ್ಯೂಕ್ಲಿಯೈಗಳು ಫಾರ್ಮ್ ಆಗ್ದಂಗೆ ಸೊ ಆಫ್ಟರ್ ದ ಡೆವಲಪ್ಮೆಂಟ್ ಸೊ ದೀಸ್ ಕೈಂಡ್ ಆಫ್ ದಿ ಎಂಡೋಸ್ಪರ್ಮ್ ವಿಲ್ ಬಿ ಈ ಒಂದು ಎಂಬ್ರಿಯೋ ಡೆವಲಪ್ ಆಗಿ ಇಷ್ಟನ್ನು ಕೂಡ ಒಂದು ಎಂಡೋಸ್ಪರ್ಮ್ ಕಂಟೆಂಟ್ ಕನ್ಸ್ಯೂಮ್ ಮಾಡ್ಕೊಂಡು ಸೊ ಡಿವಿಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಗ್ರೌಂಡ್ ನಟ್ ಇರ್ಬೋದು ಅಥವಾ ಪೀನಲ್ ಇರ್ಬೋದು. ಸೊ ಗ್ರೌಂಡ್ ನಟ್ ಬೆಟರ್ ಎಕ್ಸಾಂಪಲ್. ಸೊ ಎರಡು ಪಾರ್ಟ್ಸ್ ನಾವು ಒಂದು ನೋಡ್ತೀವಿ, ಕೆಲವೊಂದು ಸಾರಿ ಮೂರು ಏನೊಂದು ಸೀಡ್ಸ್ಗಳನ್ನ ನಾವು ಫಾರ್ಮೇಷನ್ ನೋಡ್ತಾ ಹೋಗ್ತೀವಿ. ಲೈಕ್ ದಟ್ ಈ ಒಂದು ಎಲಬಾಯ್ಲ್ ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗೋದ್ರಿಂದ ಅದು ಪ್ರೋಸೆಸ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. So these are about that endosperm formation of the post fertilization events.